ಬೇಡುತ್ತೆವು ಸಹಾಯ. ಸಂಕಟದ ಸಮಯ ಈಗ ತೋರಯ್ಯ ಉಪಾಯ. ಕಾಪಾಡೋ ಸ್ವಾಮಿ ಕೈಯ ಮುಗಿದೆವು, ನಿನ ಮುಂದೆ ನಾವು ಶರಣು ಬಂದೆವು. ಮಂತ್ರಕ್ಕೂ ಮಿಗಿಲು ನಿನ್ನ ಹೆಸರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಧರಣಿಯಷ್ಟು ತೂಕದ ಕನಸು ಹೊತ್ತ ಧೀರ ನೀನು ಯಾರೇ. ಇನ್ನಾಗದು ಎಂಬುದ ಆಗಿಸೋ ಕ್ಷತ್ರಿಯನು ಯಾರೇ. ಸೂರ್ಯವಂಶ ಆರಾಧ್ಯ ನಿನ್ನ ಭೂಮಿ ಅಯೋಧ್ಯ. ನ್ಯಾಯ ನಿನ್ನ ಧ್ಯೇಯ ನೀನೆಂದರೆ ವಿಸ್ಮಯ. ವಜ್ರ ಮುಷ್ಟಿನೇ ನಿಂದು ಶರದಿ ನಿನ ಮುಂದೆ ಬಿಂದು. ನೀನೆ ಎಲ್ಲರ ಬಂದು ನಿನ್ನಿಂದಲೇ ಜಗವಿದು. ಕಾಪಾಡೋ ಸ್ವಾಮಿ ಶರಣು ಬಂದೆವು. ಎದೆಯಲ್ಲಿ ನಿನ್ನ ಹೆಸರೇ ಇಟ್ಟೆವು. ನಿನಗಿಂತ ಮಿಗಿಲು ನಿನ್ನ ಹೆಸರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು.
ಭೋಗವನ್ನು ಬಿಡಿಸಿದರೇನು, ನಾರಿಯ ಭೋಗ ಅಳಿಸಿದರೇನು, ಶರೀರ ಸುಖವನ್ನು ಬಿಡಿಸಿದರೇನು. ಮಾರಜನಕ ಶ್ರೀ ಪುರಂದರ ವಿಠಲನ, ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ದೊರೆಯದನ್ನ ಮುಕುತಿ, ದೊರೆಯದನ್ನ ಮುಕುತಿ. ಬಂದ್ ಮಾಡ್ಬಿಡಿ ಗಂಡು ಮಿಟ್ಟಿದ ನಾಡು, ಅನೇಕ ವೀರ ಧೀರ ಶೂರ ಪರಾಕ್ರಮಿಗಳನ್ನ, ರಣಕಲಿಗಳನ್ನ, ಸ್ವತಂತ್ರ ಹೋರಾಟಗಾರರನ್ನ, ವೀರ ಸೈನಿಕರನ್ನ ನಾಡಿಗೆ ನೀಡಿರಬಹುದಾಗಿರುವಂತಹ ಕರ್ನಾಟಕಕ್ಕೆ ಮುಕುಟ ಪ್ರಾಯವಾದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ, ಸುಕ್ಷೇತ್ರ ಕಲ್ಯಾಣ ಶರಣರ ನಾಡು, ವಿಭೂತಿ ಪುರುಷರ ಪುಣ್ಯಕ್ಷೇತ್ರವಾಗಿರುವಂತ ಪ್ರಪಂಚದ ಇತಿಹಾಸದೊಳಗ ಮೊಟ್ಟ ಮೊದಲಿಗೆ ಸಾಮೂಹಿಕ ಮದುವೆಯ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದ ಆದಿಶಕ್ತಿ ಜಗನ್ಮಾತೆಯಾಗಿರುವಂತಹ ಗುಡ್ಡಾಪುರದ ವರದಾನೇಶ್ವರಿ ಮಹಾತಾಯಿಯ ತವರ ಭೂಮಿಯಾಗಿ, ಪವಾಡ ಪುರುಷರಾಗಿರುವಂತಹ ಲಚ್ಚಾಣದ ಸಿದ್ಧಲಿಂಗ ಮಹಾಪ್ರಭುಗಳ ಉನ್ಮುಕ್ತ ಕ್ಷೇತ್ರವಾಗಿ, ಎಮ್ಮೆ ಕೋಣಗಳಿಂದ ಬ್ರಹ್ಮೋಪದೇಶವನ್ನು ಮಾಡಿಸಿರುವಂತಹ ಮಹಿಮಾ ಪುರುಷರಾಗಿರುವಂತಹ ಸಾಲೋಟಿಗೆಯ ಶಿವಲಿಂಗೇಶ್ವರರ ಪುಣ್ಯ ತಾಣವಾಗಿರುವಂತಹ ಇಂಡಿ ತಾಲೂಕಿನ ಅನಂತ ಮಹಿಮಾ ಪುರುಷರ ಪುಣ್ಯ ನಾಡಾಗಿರುವಂತಹ ಪಡನೂರು ಗ್ರಾಮದ ಸರ್ವ ದೇವರುಗಳನ್ನ ಸ್ಮರಣೆ ಮಾಡುವುದರ ಜೊತೆಗೆ ಕಲಿಯುಗದ ಭಾವಿ ಬ್ರಹ್ಮನಾಗಿ ಬೇಡಿದವರಿಗೆ ಬೇಡಿದ ವರಗಳನ್ನ ದಯಪಾಲಿಸಿದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿ, ಚಿರಂಜೀವಿಯ ಪದವಿಯನ್ನ ಪಡೆದಿರುವಂತಹ ಮಹಾ ಶಕ್ತಿಶಾಲಿಯಾಗಿರುವಂತಹ ಬಲಭೀಮ, ವೀರ ಆಂಜನೇಯ, ಮಾರುತಿ, ಹನುಮಂತ, ಒಂದಲ್ಲ ಎರಡಲ್ಲ ಹಲವಾರು ಹೆಸರುಗಳು. ಯಾಕಂದ್ರೆ ಸಂಜೀವಿನಿಯ ಪರ್ವತವನ್ನೇ ಹೊತ್ತುಕೊಂಡು ಬಂದಿರುವಂತಹ ಅಗಾಧ ಶಕ್ತಿಗಳಂತ ಬಲಭೀಮ. ಇಡೀ ಪ್ರಪಂಚದೊಳಗ ಮಾರುತಿ ದೇವಸ್ಥಾನ ಇಲ್ಲದ ಗ್ರಾಮಗಳು, ನಗರಗಳು ಎಲ್ಲಿ ಇಲ್ಲ. ಇಡೀ ಪ್ರಪಂಚನೇ, ಕೇವಲ ಕರ್ನಾಟಕ ಭಾರತವಷ್ಟೇ ಅಲ್ಲ. ಯಾಕಂದ್ರೆ ಕಲಿಯುಗಕ್ಕೆ ಮಹಾಬ್ರಹ್ಮ. ಇವತ್ತಿಗೂ ಹಳ್ಳಿಯ ಮನೆಗಳಲ್ಲಿ ಏನಾದ್ರೂ ಪೀಡೆ ಪಿಶಾಚಿ ಮಕ್ಕಳು ಭಯಭೀತರಾದ್ರಂದ್ರ ಹನುಮಂತ ದೇವರಿಗೆ ಹೋಗ್ರಿ ಅಂತ ಕೇಳ್ತಾರ. ಜಗತ್ತಿನೊಳಗ ಶನಿಯಿಂದ ದೂರವಾದಂತ ವ್ಯಕ್ತಿ ಯಾರು ಬೇಕಂದ್ರೆ ಹನುಮಂತ ವೀರ ಆಂಜನೇಯ. ಕಾರಣ ಆ ಮಹಾಮಹಿಮನ 11 ದಿವಸಗಳ ಪರ್ಯಂತರವಾಗಿ ಆತನ ಚರಿತ್ರೆ ಕೇಳಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು. ಅಂತಹ ಮಾರುತಿ ಮಹಾತ್ಮೆಯ ಈ ಪವಿತ್ರವಾಗಿರುವಂತಹ ಕಳಸಾರೋಹಣ ವಿಮಲ ವೀರ ಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಪಲ್ಲಕ್ಕಿ ಮಹೋತ್ಸವ ಜೊತೆಗೆ ಅನೇಕ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಚನ ಈ ಪವಿತ್ರವಾಗಿರುವಂತಹ ವೇದಿಕೆಯೊಳಗ ಸಂಗೋಪಂಗವಾಗಿ ಸಾಗಿ ಬರುತ್ತವೆ. ಕಾರಣ ಪಡನೂರು ಗ್ರಾಮದ ಸರ್ವ ಧರ್ಮದ ಸರ್ವ ನನ್ನ ತಂದೆ ತಾಯಿಗಳು. ಯಾಕಂದ್ರ ಹನುಮಂತ ದೇವರಂದ್ರ ಸರ್ವ ಧರ್ಮದ ಸಮನ್ವಯ ಹರಿಕಾರ.
ಅಂತಪ ಕಲಿಯುಗದ ಬ್ರಹ್ಮನಾಗಿರುವಂತ ವೀರ ಆಂಜನೇಯನ ಈ ಪವಿತ್ರವಾಗಿರುವಂತಹ ಪ್ರವಚನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತದ. ಈಗಾಗಲೇ ಪರಮ ತಪಸ್ವಿಗಳು, ವಾಕ್ಸಿದ್ಧಿ ಪುರುಷರು, ಲಿಂಗ ಪೂಜೆ ದುರಂಧರರು ಆಗಿರುವಂತಹ ಪವಾಡ ಮೂರ್ತಿಗಳಾಗಿರುವಂತಹ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪಂಚಾಕ್ಷರ ಶಿವಾಚಾರ್ಯ ಮಹಾಪೂಜ್ಯರು ಮಾಳಕೋಟೆ ಪೀಠದ ಒಡೆಯರು ಈಗಾಗಲೇ ದಯಮಾಡಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮುರುಘ ರಾಜೇಂದ್ರ ಮಹಾಶಿವಯೋಗಿಗಳು ಸಹ ದಯಮಾಡಿಸಿ ನಮಗೂ ನಿಮಗೂ ಆಶೀರ್ವಾದ ಸನ್ಮಂಗಲವನ್ನು ದಯಪಾಲಿಸ್ತಾರೆ. ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿರುವಂತಹ ಕಿರಿಯ ವಯಸ್ಸಿನ ಹಿರಿಯ ಸಾಧಕ, ಸುಮಾರು 7-8 ವರ್ಷದ ಬಾಲಕನಾಗಿರುವಂತ ನಮ್ಮ ರೋಹಿತ್ ಬಡಿಗೆ ಬಹಳ ಸುಂದರವಾಗಿ ಹಾಡಿತ ಮಗು, ಜೊತೆಗೆ ನಾಡಿನ ಖ್ಯಾತ ತಬಲವಾದಕ, ಜಂಗಮ ಪ್ರೇಮಿಯಾಗಿರುವಂತಹ ಆತ್ಮೀಯರಾದ ಶ್ರೀ ರಮೇಶ್ ಗಟ್ಟಿ ಸಂಗಾವಿಯವರ ಒಂದು ತಬಲಾ ಸೇವೆ ತಾವೆಲ್ಲ ಚಿಂತನೆ ಮಾಡ್ಕೊಂತ ಬಂದಿರಿ. ಅಪ್ಪಣೆಯ ಪಡೆದು ಇದುವರೆಗೂ ಬಹಳಷ್ಟು ಸುಂದರವಾಗಿ ಸಭಾ ನಿರೂಪಣೆಯ ಕಾರ್ಯಕ್ರಮ ನೆರವೇರಿಸಿರುವಂತಹ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಶ್ರೀ ವೀರಾಂಜನೇಯ ಮಹಾರಾಜ ಕಿ. ಎಲ್ಲ ನನ್ನ ಹಡೆದ ತಾಯಿಗಳು, ತಂದೆಗಳು, ಮುದ್ದಾದ ಮಕ್ಕಳು, ದೇವರು ಯಾರ್ಯಾರಿಗೆ ಬಾಯಿ ಕೊಟ್ಟನ, ಬಾಯಿ ಇದ್ದವರು ಜೈ ಅನ್ರಿ, ಬಾಯಿ ಇಲ್ಲದ್ರ ಅಬ್ಬ ಹೊಯ್ ಅನ್ರಿ, ಗಪ್ಪ ಕೊಡ್ಬೇಡ್ರಿ. ಯಾಕಂದ್ರೆ ನಿಮ್ಮೂರಿಗೆ ಬರಾಗ ಬಹಳ ಕಷ್ಟ ಅನುಭವಿಸಿದ್ದೆವ ನಾನು. ಎಂತೆಂತರು ಭೇಟಿ ಅಂತಾರ ನಾನು ಪುಣ್ಯಕ್ಕ. ಇಂಡಿಗೆ ಬಂದೆ, ನಮ್ಮ ರಾಜಗುರುಗಳು, ನಮ್ಮ ವಿಜಯ ಸರ್, ನಮ್ಮ ರಾಮಚಂದ್ರ ಸರ್ ದಿಂಡೂರ್ ಅವರು ಫೋನ್ ಮಾಡಿದ್ರೆ ಎಲ್ಲಿದ್ದೀರಿ, ಇಂಡಿಯಾಗ ನಿಂಡ್ರಿ, ಮತ್ತೆ ಹೆಂಗ್ ಬರ್ಬೇಕು, ಹಿಂಗ ಲಕ್ಷಣದೊಂದು ಕಮಾನ್ ಅದ ಶಿಖರ ಅದ್ರ ಒಳಗೆ ಬರ್ರಿ ಅಂದ್ರೆ ನನಗಷ್ಟು ಗೊತ್ತಾಗಲಿಲ್ಲ. ಒಬ್ಬನ ಕೇಳಿದೆ, ಎಣ್ಣ ನಾ ಪಡ್ನೂರು ಗ್ರಾಮಕ್ಕೆ ಹೋಗ್ಬೇಕು, ಮತ್ತೆ ಇದು ಹೋಗ್ತದ ರಸ್ತಾ ಅಂತ ಕೇಳಿದೆ. ಆ ಪುಣ್ಯತ್ಮ ಹೋಗ ಅಂತ ಹೇಳಿದ. ಆ ಪುಣ್ಯಾತ್ಮನಿಂದ ಪಾರಾಗಿ ಬರ ಮತ್ತೆ ರಾಜಗುರುಗಳು ಫೋನ್ ಹಚ್ಚಿದ್ರು, ಎಲ್ಲಿದಿರಿ? ಅವ ಮಾತಾಡಿದ್ರೆ ಏನೇ ಪೂಯನ ಅಯ್ಯ ಹಿಂಗ್ಯಾಕ್ರಿ ಶಾಸ್ತ್ರಿಗಳಂದ್ರೆ, ಇಲ್ರಿಪ್ಪ ಅಂತವನ್ನ ಭೇಟಿಯಾಗಿದ್ದಂದ. ಹಂಗಾಗಬಾರ್ದವ್ವ, ದೇವರು ಬಾಯಿ ಕೊಟ್ಟನವ್ರು. ಯಾಕಂದ್ರೆ ಕಲಿಯುಗದ ಬ್ರಹ್ಮ ವೀರಾಂಜನೇಯ, ಆತನ ಪ್ರವಚನ, ಆತನ ಪವಾಡಗಳು ಕೇಳಿದ್ರೆ ಆಶ್ಚರ್ಯವಾಗ್ತದ. ಎಲ್ಲಾ ದೇವರಿಗೆ ಸಾವಿದೆ, ಹನುಮಂತ ದೇವರಿಗೆ ಸಾವಿಲ್ಲ. ಕಲಿಯುಗದ ಬ್ರಹ್ಮವ, ಆತನ ಮಹಿಮೆಗಳ ಹಂಗದವ. ಅದಕ್ಕೆ ಎಲ್ಲರೂ ಜಯಘೋಷ ಮಾಡ್ರಿ. 11 ದಿವಸ ನಿಮಗೇನು ಬೇಕು? ಆಂಜನೇಯ ಪವಾಡಗಳು ದಿನಕ್ಕೆ 10 ಹೇಳಿದ್ರೆ ಮುಗಿಯಂಗಿಲ್ಲ. ಅಂತ ಪವಾಡ ಪುರುಷ ಕಲಿಯುಗದ ಬ್ರಹ್ಮ ವೀರಾಂಜನೇಯ. ನೀವೆಲ್ಲರೂ ಜೋರ ಜಯಘೋಷ ಮಾಡಿದ್ರೆ ನಿಮ್ಮ ಮಾನಸಿಕವಾದ, ದೈಹಿಕವಾದ ಸರ್ವ ಕಷ್ಟಗಳನ್ನ ಪರಿಹಾರ ಮಾಡ್ತಾನ. ಕಾರಣ ಏನು ಅಂದ್ರೆ, ಕಬೀರದಾಸರು ಬಹಳ ಸುಂದರವಾಗಿ ಹೇಳ್ತಾರ, ರಾಮ ಸಮಾನ ನಾಮ ನಹಿ, ಶಿವ ಸಮಾನ ದಾತ ನಹಿ, ಜೂಟ ಸಮಾನ ಪಾಪ ನಹಿ ಅಂತ. ರಾಮ ರಾಮ ಎಂಬುವ ನಾಮ ಸಲುಹಿಕಿದ್ದು ಭಜಕರನಲ್ಲ. ರಾಮ ಅಂದ್ರೆ ಸಾಕು, ಮರ್ಯಾದ ಪುರುಷೋತ್ತಮ ರಾಮ. ಇದ್ರ ಯಾರು ಬರ್ತಾರ? ರಾಮಾಯಣದ ಬರ್ತದ, ಮಹಾಭಾರತದ ಬರ್ತದ, ಈಗ ಅನೇಕ ಕಥೆಗಳು ಬರ್ತಾವ. ಗುರು ಸಾರ್ವಭೌಮರಾಗಿರುವಂತ ಮಂತ್ರಾಲಯದ ರಾಘವೇಂದ್ರ ಮಹಾಸ್ವಾಮಿಗಳು ಸಹಿತ ಇದ್ರಾಗ ಬರ್ತಾರ. ಒಬ್ರಲ್ಲ, ಪ್ರತಿಯೊಬ್ಬರು ಹನುಮಂತ ದೇವರು ಹುಟ್ಟಿದಾಗ ಪ್ರತಿಯೊಬ್ಬರು ಸಹಿತ ಹನುಮಂತನ ದರ್ಶನ ಆಗಲೇಬೇಕು. ಅಂತ ಕಲಿಯುಗದ ಬ್ರಹ್ಮನಾಗಿರುವಂತ ಆ ವೀರ ಆಂಜನೇಯ. ಅದಕ್ಕೆ ಹೇಳಿದ್ರು ಅವರು ಕಬೀರದಾಸರು, ರಾಮ ಸಮಾನ ನಾಮ ನಹಿ, ಶಿವ ಸಮಾನ ದಾತ ನಹಿ ಅಂತ. ನಮಗೆ ಅತಿಯಾಗಿ ನಮ್ಮನ್ನ ರಕ್ಷಣೆ ಮಾಡುವವರು ಯಾರು ಅಂದ್ರೆ ಶಿವ. ನಮ್ಮ ಬಂಗಾರ, ನಮ್ಮ ಬೆಳ್ಳಿ, ನಮ್ಮ ಸಂಪತ್ತು, ನಮ್ಮ ಉಸಿರು ತನಕ ಮಾತ್ರ ನಮ್ಮ ಜೊತೆಗೆ ಇರ್ತದ. ಈ ಉಸಿರು ಹೋದ ಮೇಲೇನು ನಮ್ಮೊಡನೆ ಇರುವ ಯಾರು? ಆ ಪರಮಾತ್ಮ ಒಬ್ಬನೇ. ಪರಮಾತ್ಮ ಇರುವ ಜಾಗ ಯಾವುದು? ಸ್ಮಶಾನ. ನಮ್ಮ ನಿಜವಾದ ಮನೆ ಅದು. ಅದಕ್ಕಾಗಿ ಶಿವ ಸಮಾನ ದಾತನಹಿ ಅಂತಾರ. ಶಿವನಿಗಿಂತ ಬಂಧು ಈ ಜಗತ್ತಿನೊಳಗೆ ಯಾರು ಇಲ್ಲ. ಜೂಟ ಸಮಾನ ಪಾಪನಹಿ ಅಂತ ಹೇಳ್ತಾರ. ಸುಳ್ಳು ಹೇಳೋದಕ್ಕಂತ ಮತ್ತೊಂದು ಪಾಪ
ಜಗತ್ನಾಗ ಇಲ್ಲ. ಅದಕ್ಕೆ ಬಹಳ ಸುಳ್ಳು ಹೇಳಬಾರ್ದು. ಅದಕ್ಕೆ ನಾನು ಬಹಳ ಹೇಳಂಗಿಲ್ಲ, ಸ್ವಲ್ಪ ಹೇಳ್ಕಂತ ಹೊಂಟಿನ ಹಂಗ. ಮತ್ತೆ ಅದನ್ನ ಜೀವನ ಮಾಡಬಾರ್ದು ಸುಳ್ಳು. ವೀರಾಂಜನೇಯ ಮಹಾರಾಜ ಕಿ, ಬರಭೀಮ ಮಹಾರಾಜ ಕಿ, ಪವನ ಸುತ ಹನುಮಾನ್ ಮಹಾರಾಜ ಕಿ, ಗುರು ಪುಟ್ಟರಾಜ ಶಿವಯೋಗಿ ಮಹಾರಾಜ ಕಿ, ಬಾಲಕೃಷ್ಣ ಗಪ್ಪ ಕುಂತೂರ್ ಮಹಾರಾಜ ಕಿ. ಇದು ಕರೆಕ್ಟ್. ಗಜಾನನಂ ಭೂತಗಣಾದಿ ಸೇವಿತಂ. ಸೌಂಡ್ ಬಿಡತ್ತೆ ಅವ್ರಿಗೆ ಬಿಡು, ನಮ್ದು ಬಿಡು. ಕಪಿತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುದೇವ ಮಹಾದೇವ ಗುರುದೇವ ಸದಾಶಿವ, ಗುರುದೈವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಿಕ ಗೌರಿ ದೇವಿ ನಾರಾಯಣಿ ನಮೋಸ್ತುತೆ. ಅಂಜನಾ ವರದಾಯಕ ವಾಯುಪುತ್ರ ಕೇಸರಿ ನಂದನ ಪುತ್ರ ಕಲಿಯುಗದ ಬ್ರಹ್ಮ ರಾಮ 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 ಎಂಬುವ ನಾಮ ಸಲುಹಿತು ಭಜಕರನೆಲ್ಲ. ರಾಮ ಜಾನಕಿ ರಾಮ ಸುತ ಆಂಜನೇಯ ಬಲ ಭೀಮ ಕಲಿಯುಗದ ಬ್ರಹ್ಮ ಮಾರುತಿ ಆಂಜನೇಯ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜ ಸದಾನಂದಂ ವಂದೇ ಪಂಚಾಕ್ಷರ ಪುಟ್ಟರಾಜ ಗುರುವರಂ ಪುಟ್ಟರಾಜ ಗುರುವರಂ. ವಾಗರ್ಥ ವಿವ ಸಂಪೃಕ್ತ ವಾಗರ್ಥ ಪ್ರತಿಭಕ್ತಯೇ ಜಗದಪಿತರು ವಂದೇ ಪಾರ್ವತಿ ಪರಮೇಶ್ವರ. ಸಾಂಬದೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಮಹಾದೇವ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದವಲ್ಲಿ ಮುದುಕ ಹೋಗುದವಲ್ಲಿ ಮುದುಕ ಹೋಗುದವಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದವಲ್ಲಿ ಮುದುಕ ಹೋಗುದವಲ್ಲಿ ಮುದುಕ ಹೋಗೋದಲ್ಲಿ. ಇಂದ ನಿನ್ನ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ ಮುಕ್ತಿಯಾಗೋದಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ. ಹಿಂದಕ್ಕೆ ಎಷ್ಟೋ ಜನ್ಮ ನೀನು ತಿರುಗಿ ಬಂದಿ ಅಲ್ಲಿ ನೆನೆ ತಂದಿ. ಹಿಂದಕ್ಕೆ ಎಷ್ಟೋ ಜನ್ಮ ನೀನು ತಿರುಗಿ ಬಂದಿ ಅಲ್ಲಿ ನೆನೆ ತಂದಿ. ನರ ಜನ್ಮ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ತಾನ ಕೊಟ್ಟೆ ನಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ತಾನ ಕೊಟ್ಟೆ ನಂದಿ. ಒತ್ತರ ಹೋಯಿತಮ್ಮ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಒತ್ತರ ಹೋಯಿತಮ್ಮ ಗುಣ ಹುಟ್ಟಿದಲ್ಲಿ ಅದು ನಿನ್ನ
ನಿನ್ನಲ್ಲಿ ಸಂತೋಷ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಮಾಡುವಲ್ಲಿ ದಾನ ಕೊಡುವಲ್ಲಿ ದಾನ ನೀಡುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಉಂಡದ್ದು ಎಲ್ಲ ನಿನ್ನ ಹೊಟ್ಟಿಗಾಯಿತೋ ಇಟ್ಟದಲ್ಲೇ ಉಳಿತೋ ಉಂಡದ್ದು ಎಲ್ಲ ನಿನ್ನ ಹೊಟ್ಟಿಗಾಯಿತೋ ಇಟ್ಟದಲ್ಲೇ ಉಳಿತೋ ದಾನ ಕೊಟ್ಟದ್ದು ದಾರಿ ಬುದ್ಧಿಗಾಯಿತೋ ಮುಂದಿನ ಹೊತ್ತಿಗಾಯಿತೋ ದಾನ ಕೊಟ್ಟದ್ದು ದಾರಿ ಬುದ್ಧಿಗಾಯಿತೋ ಮುಂದಿನ ಹೊತ್ತಿಗಾಯಿತೋ ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗ್ಯಾರು ಇಲ್ಲ ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗಾರು ಇಲ್ಲ ತಾಯಿ ತಂದಿ ಜಾತಿ ಮಾಡಿ ಬಿಟ್ಟರಲ್ಲ ಮುಂದಿನ ಪತ್ತೆ ಇಲ್ಲ ಮುಂದಿನ ಪತ್ತೆ ಇಲ್ಲ ಜಲ್ದಿ ನೋಡಿ ಜಲ್ದಿ ನೋಡಿ ಪಾಪ ಮಾಡಬೇಡಲತಿ ತಿಂದಿಯಲ್ಲಿ ಎಲ್ಲಿ ಪಾಪ ಮಾಡಬೇಡ ಜೋಲಿ ತಿಂದಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾಶಿವನಲ್ಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾಶಿವನಲ್ಲಿ ಜಲ್ದಿ ನೋಡಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ಮನದಲ್ಲಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ಮನದಲ್ಲಿ ಗುರುಮಾಂತೇಶನ ಪಾದದಲ್ಲಿ ನಂಬಿಗಿಡು ಅಲ್ಲಿ ಗುರುಮಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲಿ ನಂಬಿಗಿಡುವಲ್ಲಿ ನಂಬಿಗಿಡು ಜಿಲ್ಲೆಯ ನಿಂಬೆ ನಾಡು ಶರಣರ ನಾಡು ಸ್ವಾತಂತ್ರ್ಯ ಹೋರಾಟಗಾರರ ವೀರ ಸೈನಿಕರ ವೀರ ಮಾತೆಯರ ಬಂಡಾಯಗಾರರನ್ನು ಹುಟ್ಟು ಹಾಕಿರುವಂತಹ ಹೆಮ್ಮೆಯ ತಾಲೂಕಾಗಿರುವಂತ ಇಂಡಿ ತಾಲೂಕು ಶರಣರ ನಾಡಿನ ನಾಡಿ ಇವುಗಳನ್ನೇ ಮಸಿಯನ್ನಾಗಿ ಮಾಡಿ ಇವುಗಳ ಚರಿತ್ರೆ ಮುಗಿಯುವುದಿಲ್ಲ. ನಮ್ಮ ಬದುಕನ್ನೇ ಬಂಗಾರವನ್ನಾಗಿ ಮಾಡಲು ದಯಮಾಡಿಸುವಂತ ಪರಮ ಪೂಜ್ಯರಾಗಿ ಮಾಡಿದೆಲ್ಲ ಬರ್ದೈತಿ ಇಲ್ಲೇ ನನ್ನ ಬಳಿ ಬಂದ ಮುಂದೆ ಹೊಂಟಿದೆ ಷಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಅಪ್ಪಗಳು ಮೊದಲೀಡುವಂತೆ ಹಾಡಿರುವಂತ ಮುದ್ದು ಕಂದನಾದ ಕುಮಾರ ರೋಹಿತ್ ಬಡಿಗೆ ಬಬಲಾದಿ ಬಬಲದ ಆ ಕೂಸು ನೋಡೋದು ನಮಗೆ ಬಹಳ ಸಂತೋಷ ಆಗುತ್ತೆ. ಅಂತ ಮುದ್ದಾದ ಮಗುವಿನ ಸುಮಧುರ ಕಂಠಕ್ಕೆ ಎಲ್ಲ ತಬಲವಾದ ಈಗ ಅವರ ಕುಟುಂಬದ ತಬಲವಾದ ಮಳೆ ಶರಣು ಶರಣಾರ್ಥಿಗಳನ್ನ ತಮ್ಮೆಲ್ಲರಿಗೂ ಸಮರ್ಪಣೆಯನ್ನ ಮಾಡಿ ಈಗಾಗಲೇ ಶಟಸ್ಥಲ ಬ್ರಹ್ಮ ಕೊಂಡು ಉಭಯ ಪೂಜ್ಯರ ದಿವ್ಯ ಚರಣಾವಿಂದರುಗಳಿಗೆ ಅನಂತ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನ ಭಕ್ತಿಯಿಂದ ಸಮರ್ಪಣೆಯನ್ನ ಮಾಡಿ ಹನುಮಂತರ ಕಳಸಾರೋಣ ಅದರೋತ್ಸವದ ನಿಮಿತ್ತವಾಗಿ ಈ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಮಹಾ ಅಲಂಕರಿಸಿರ್ತಕ್ಕಂಥ ಎಲ್ಲ ಪೂಜ್ಯರ ಒಂದು ಸಮ್ಮುಖದಲ್ಲಿ ಜ್ಯೋತಿಯನ್ನು ಬೆಳಗಿಸಬೇಕಾಗಿ ಅವರಲ್ಲಿ ಪೂಜ್ಯರ ಪಾದಕ್ಕೆ ವಂದಿಸ್ತಾ ಇದ್ದೇನೆ. ಅಂಧಕಾರವನ್ನ ಹೋಗಲಾಡಿ ಜೋರಾದ ಚಪ್ಪಾಳೆ ಮೂಲಕ ಗ್ರಾಮಕ್ಕೆ ಶುಭವನ್ನು ಹಾರೈಸುವ ಜ್ಯೋತಿಯನ್ನು ಬೆಳಗಿಸೋಣ. ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇನು ನಡುನಾ
ಭಕ್ತಿಯ ಸಮರ್ಪಣೆಯನ್ನು ಅರ್ಪಿಸಿದರೆ ಪೂಜ್ಯರಿಗೆ ವೇದ ಮೂರ್ತಿಗಳಾಗಿರುವ ಸೋಮಶೇಖರ್ ಹಿರೇಮಠ ಅವರಿಗೆ ನಮ್ಮೂರಿನ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅವರಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅದೇ ರೀತಿ ಖ್ಯಾತ ಪುರಾಣಿಕರು ಸರ್ವ ಜ್ಞಾನಗಳನ್ನ ಪುಟ್ಟರಾಜ ಗವಾಯಿಗಳ ಲೀಲೆಗಳನ್ನ ಮೈ ಉಳಿಸಿಕೊಂಡಿರ್ತಕ್ಕಂಥ ಹಾಸ್ಯ ಕಲಾವಿದರಾಗಿರುವ ಇಂದಿನ ಪುರಾಣಿಕರಾಗಿ ಅವರ ಸ್ಥಾನ ರೋಹಿತ್ ಬಳಿಗೆ ಸಾಕಿನ್ ಬಬಲಾದ ಮುದ್ದು ಮಗುವಿಗೆ ಹಿರಣ್ಣ ಮೊರಬೂರು ಒಂದು ರಮೇಶ್ ಕಟ್ಟು ಸಂಗಾವಿ ಸಾಕಿನ್ ಜೋರಿ ಅವರಿಗೆ ಆತ್ಮೀಯ ಸ್ನೇಹಿತರಾಗಿರುವ ಶ್ಯಾಮರಾಯ್ 60 ಅವರು ವೇದಿಕೆಗೆ ಬಂದು ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಸಟಸ್ಥ ಬ್ರಹ್ಮ ಅದೇ ರೀತಿ ಆರಾಧ್ಯ ದೇವರಾಗಿರ್ತಕ್ಕಂಥ ಹನುಮಾನ ದೇವರ ಆ ಫೋಟೋ ಪೂಜೆಯನ್ನ ನಮ್ಮೂರಿನ ವೇದ ಮೂರ್ತಿಗಳಾಗಿರುವ ಸೋಮಶೇಖರ್ ಹಿರೇಮಠ ಅವರು ಒಂದು ಫೋಟೋ ಪೂಜೆಯನ್ನ ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ ಸರ್. ಈಗ ಈ ಸುಂದರ ಸಾಯಂಕಾಲದಲ್ಲಿ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೇಯಿಸಿ ಬಾಯಿ ಚಾಪರಿ ಶಿರೋ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಾಪರಿ ಶಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ
ಕಡಕೋಳದ ಮಹಂತ ಮಡಿವಾಳಪ್ಪನವರ ಜನ್ಮಭೂಮಿ ನಿಮ್ಮ ನಾಡು. ಜಗನ್ಮಾತೆಯಾಗಿರುವಂತ ಗುಡ್ಡಾಪುರದ ವರದಾನೇಶ್ವರಿಗೆ ಜನ್ಮ ಕೊಟ್ಟಂತ ಪುಣ್ಯದ ನಾಡು. ಲಚ್ಚಾಣದ ಸಿದ್ಧಲಿಂಗ ಮಹಾಪ್ರಭುಗಳು ಎಂತೆಂಥವ್ರು ಈ ಪುಣ್ಯಭೂಮಿಯಲ್ಲಿ. ಕಡಕೋಳ ಮಡಿವಾಳೇಶ್ವರರು, ಬಸವಾದೇಶ್ವರ ಶರಣರು ವಚನ ಸಾಹಿತ್ಯ ಇಡೀ ಪ್ರಪಂಚಕ್ಕೆ ಸಂಸ್ಕಾರದ ಸಂಸ್ಕೃತಿಯನ್ನ ಕಲಿಸಿದಂತ ಗಂಡು ಮೆಟ್ಟಿದ ನಾಡು ನಿಮ್ಮದು. ಅಂತ ಗಂಡು ಮೆಟ್ಟಿದ ನಾಡಿನ ಮುದ್ದು ಕಂದ ಹಾಡೈತಿ. ಆ ಆಶೀರ್ವಾದ ರೂಪವಾಗಿ ಪರಮ ಪೂಜ್ಯರಾಗಿರುವಂತ ಮಾತೃ ಹೃದಯಗಳು ಶಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ ಅಪ್ಪಗಳು ಆಶೀರ್ವಾದ ಮೂಲಕವಾಗಿ ಆ ಮುದ್ದು ಕಂದನಿಗೆ ಕಾಣಿಕೆ ಕೊಟ್ಟಾರ. ತಗೋ ಅಜ್ಜರ ನಮಸ್ಕಾರ ಮಾಡಿ. ಇಷ್ಟು ವರ್ಷದ ನಿಮ್ಮೂರೇ ಬೇರೆ, ಇದು ಮುಂದ ಇದು ಪಡನೂರಲ್ಲ, ಬಂಗಾರವನ್ನ ಪಡೆಯತಕ್ಕಂತ ಉಭಯ ಗುರುಗಳ ಆಶೀರ್ವಾದ ಇದೆ. ಅದು ಬಂಗಾರದ ಕ್ಷೇತ್ರವಾಗಲಿ ಅಂತ ತಿಳ್ಕೊಂಡು ತುಂಬ ಹೃದಯದಿಂದ ನಾನು ಸಹಿತ ಹಾರೈಸ್ತೀವಿ. ಹಾಗೆ ಉಭಯ ಪೂಜ್ಯರ ಆಶೀರ್ವಾದ ನಮಗೆ ಇರಲಿ ಅನ್ನತಕ್ಕಂಥ ಮಾತು ತಿಳಿಸಿ. ಯಾಕಂದ್ರೆ ಇವತ್ತು ಆರಂಭದ ಸ್ವಲ್ಪ ತಡನೂ ಆಯಿತು. ಕಾರಣ ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆಸುವಂತ ಪುಣ್ಯಾತ್ಮರು ನೀವೆಲ್ಲ ಇದ್ದೀರಿ. ಅದಕ್ಕೆ ಅಪ್ಪವರ ಅಪ್ಪಣೆಗದ ಒಂದು ತಾಸುಗಳ ಕಾಲ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೀತದ. ನಾಳೆಯಿಂದ ಯಾರಾದ್ರೂ ನಿಮ್ಮ ಮುದ್ದಾದ ಮಕ್ಕಳು ಹಾಡೋರಿದ್ರ ಪುರಾಣ ಪ್ರಾರಂಭ ಆದಾಗಲ್ಲ, ಪುರಾಣ ಆ ಪ್ರಾರಂಭಕ್ಕಿಂತ ಪೂರ್ವದೊಳಗ ನಿಮ್ಮ ಮಕ್ಕಳನ್ನ ತಂದು ಹಾಡಿಸ್ರಿ. ಚಲೋ ಹಾಡು ಕಲಿಸ್ರಿ, ವಚನ ಕಲಿಸ್ರಿ. ನಾದವ ಮಾಡಿದ ರಾವಣನಿಗೆ ಆಯುಷ್ಯವಾಯಿತು. ಉಭಯ ಪೂಜ್ಯರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ಕೋಟಿ ದೀರ್ಘದಂಡವತ್ತು ಪ್ರಣಾಮಗಳನ್ನ ಮತ್ತೊಮ್ಮೆ ಮಗುದೊಮ್ಮೆ ಸಮರ್ಪಣವನ್ನ ಮಾಡಿ, ಕಲಿಯುಗದ ಭಾವಿ ಬ್ರಹ್ಮನಾಗಿರುವಂತಹ ವೀರ ಆಂಜನೇಯ ಹನುಮಂತ ಹನುಮ ಅದ್ಭುತ ಕೇಸರಿ ನಂದನ ವಾಯುದೇವ ವಾಯುಪುತ್ರ ಸೂರ್ಯವಂಶೋಜಗ ಈಶ್ವರನ ಸಂಭೂತನಾಗಿ ಅಂಶದಿಂದ ಅವತರಿಸಿರುವನೇ ಮಾರುತಿ ಆಂಜನೇಯ ಹನುಮಂತ. ನೂರಾರು ಅಲ್ಲ ಸಾವಿರಾರು ಹೆಸರುಗಳು. ಏನು ಕರೆದ್ರು ಹನುಮಂತನೇ. ಕಾರಣ ಹನುಮಾನ ಚಾಲೀಸ್ ಅನ್ನುವಂಥದ್ದನ್ನ ತುಳಸಿದಾಸರು ರಚನೆ ಮಾಡಿದ್ರು. ಬೇಕಾದಂತ ರೋಗ ರುಜನಗಳಿರಲಿ, ಕಷ್ಟ ಕಾರ್ಪಣ್ಯಗಳಿರಲಿ, ಮಕ್ಕಳು ಎಷ್ಟೇ ದಡ್ಡರಾಗಿರ್ಲಿ, ಬರೀ ಹನುಮಾನ ಚಾಲೀಸ ಪಠಣ ಮಾಡಿದ್ರ ತೊದಲು ದೂರವಾಗ್ತದ, ಗುಕ್ಕ ದೂರವಾಗ್ತದ, ಬಿಕ್ಕಳಿಕೆ ದೂರವಾಗ್ತದ, ಕಷ್ಟ ದೂರವಾಗ್ತದ. ಕಾರಣ ಹನುಮ ಕೇಳಲು ನಿನ್ನಯ ನಾಮ, ಕಲಿಯುಗದಲ್ಲಿ ಭಜಿಸುವರು ನಿನ್ನ ನಾಮ. ಹನುಮ ಎಂದರೆ ಕಡಿಕಷ್ಟಗಳೆಲ್ಲ ದೂರವಾಗುವ ಹನುಮ ಏನೆಂದು ವರ್ಣಿಸಲಿ. ಶ್ರೀ ಮಾರುತಿ ಮಹಿಮೆಗಳು ವರ್ಣಿಸಲು ಸಾಮುದ್ರಿಕ ಶಾಸ್ತ್ರ ಅಳವಲ್ಲ, ಸಾಮಾನ್ಯ ಕವಿ ನಾನೇನು ಬಲ್ಲೆ ಅಂತಾನೆ. ಕಾರಣ ಏನು? ಹನುಮಂತನಿಗೆ ಗುಣಗಾನ ಮಾಡಬೇಕು, ವರ್ಣನ ಮಾಡಬೇಕು. ಅವನನ್ನ ಧ್ಯಾನ ಮಾಡಿದಾಗ ಮಾತ್ರ ವರವನ್ನು ಕೊಡ್ತೇನೆ ಆಂಜನೇಯ ದೇವರು. ಸಾಮಾನ್ಯವಾಗಿ ಹಳ್ಳಿಯೊಳಗೆ ಏನಾದ್ರೂ ನಿಮಗೆ ಕಷ್ಟಗಳು ಏನಾದ್ರೂ ಕಾಡಿಕೆ ಇತ್ತಂದ್ರ ಮಠಾಧೀಶ ಪೂಜ್ಯರು ಸಹ ಊರಾಗ ಹಿರೇಮಠದ ಸ್ವಾಮಿಗಳು ಸಹಿತ ಹೇಳ್ತಾರ, ಮಗ ಬಹಳ ಕಿರಿಕಿರಿ ಮಾಡ್ತಿದ್ದ, ಮಾತು ಕೇಳಲಿಲ್ಲ, ಗಂಡ ಶೆಟ್ಕೊಂಡು ಹೋಗಿದ್ದ, ಅಥವಾ ಹೆಂಡತಿ ಆಧಾರ್ ಕಾರ್ಡ್ ತಗೊಂಡು ಊರಿಗೆ ಹೋಗಿದ್ಲ ಅಂದ್ರ ಹನುಮಂತ ದೇವ್ರ ಗುಡಿಗೆ ಹೋಗ್ರಿ ಅಂತ ಹೇಳ್ತಾರ. ಹೌದು, ಯಾಕಂದ್ರ ಹನುಮಂತ ದೇವ್ರು ಹನುಮಂತ ದೇವ್ರಿಗೆ ಏನು ಕೇಳಬೇಕು ಅದನ್ನ ಕೇಳಿದ್ರೆ ಬಹಳ ಚಂದ. ಕೂಡ್ರಿ ತಂಗಿ, ಓ ಯವ್ ಅಂಟಿ, ಅಯ್ಯಯ್ಯ ನನ್ನ ಕರ್ಮ ಶುರು ಮಾಡಿದ್ರ ನೀವು, ಕೂಡ್ರಿ ನಾಳಿಂದ ನಿಂಗೆ ಹೋಗಂತಿಲ್ಲ, ಇವತ್ತೇನೇ ನಡೀತದ, ಎದ್ದೋಗ್ಬಾರ್ದಂಗ. ಇನ್ನ ಏನು ಒಂದ್ 5-6 ತಾಸು ಆಗೈತೆ, ಕೂಡ್ಯವ್ವ. ಹನುಮಂತ ದೇವರಿಗೆ ಏನು ಬೇಡಬೇಕು ಅದನ್ನೇ ಬೇಡಬೇಕು. ಒಬ್ಬ ಹೆಣ್ಮಗಳು ಮದುವೆಯಾಗಿ 15 ವರ್ಷ ಆಗಿತ್ತೇವ, ಮಕ್ಕಳಾಗಿದ್ದಿಲ್ಲ. ಕಂಡ ದೇವ್ರಿಗೆ ಬೇಡಿಕೊಂಡ್ರು, ಪೂಜೆ ಮಾಡಿದ್ಲು, ಜಪ ಮಾಡಿದ್ಲು, ಯಜ್ಞ ಮಾಡಿಸಿದ್ಲು, ಏನು ಮಾಡಿದ್ರು ಒಟ್ಟಿನಲ್ಲಿ ಮಕ್ಕಳಾಗ್ಲಿಲ್ಲ. ಆ ಮಕ್ಕಳು ಆಗದೇ ಇರುವ ಸಮಯದೊಳಗ ಕನಿ ಏನ್ ಮಾಡ್ಬೇಕು ಆ ಹೆಣ್ಮಗಳು ತಿಳಿದು ರಾಚಯ್ಯ ಸ್ವಾಮಿಗಳ ಹತ್ರ ಬಂದಂತ. ರಾಚಯ್ಯ ಮುತ್ಯ, ಕಂಡು ಊರು ತಿರುಗಿ ನೀ ಕಂಡ ದೇವ್ರ ಬೇಡಿಕೊಂಡಿನ ಒಟ್ಟ ನನಗ ಮಕ್ಕಳಾಗಲು ಮತ್ತೆ ಏನಾರ ದಾರಿ ತೋರ್ಸ ಮುತ್ಯ ಅಂದಾಗ ನಮ್ಮ ರಾಚಯ್ಯ ಗುರುಗಳು ಹೇಳಿದ್ರಂತೇವ್ವ, ಹನುಮಂತನ ಕಳಸ ನೆರವೇರಿಸ್ತಕತ್ತೀವಿ, ದೊಡ್ಡ ದೊಡ್ಡ ಅಪ್ಪೋರು ಬರಕತ್ತಾರ. ಅದ್ರಾಗ ನಮ್ಮೂರ ಹನುಮಂತ ಬಹಳ ಶಕ್ತಿ ಉಳ್ಳವದನ, ಗಟ್ಟಿ ಅದನ,
ನೀ ಹನುಮಂತ ದೇವರಿಗೆ ಏನಾರ ಬೇಡಿಕೆ ವರ್ಷ ತುಂಬದ್ರೊಳಗೆ ನಿನಗೊಂದು ಗಂಡಾಗತ್ತಂತ ನಮ್ಮ ರಾಚೆ ಗುರುಗಳು ಹೇಳಿದ್ರು. ಅದ್ರಂಗ ಹೆಣ್ಮಗಳು ಹೋಗಿ ರಾಚೆ ಗುರುಗಳಿಗೆ ನಮಸ್ಕಾರ ಮಾಡಿ ಹನುಮಂತ ದೇವ್ರ ಗುಡಿಗೆ ಬಂದಂತ. ನಿಮ್ಮೂರ ಹೆಣ್ಮಗಳ ಹನುಮಪ್ಪ ಬೇಡಿದಂತ, ಯಪ್ಪ ಹನುಮಪ್ಪ ಮದುವೆ ಆಗಿ 15 ವರ್ಷ ಆಗೈತೆ, ನನಗ ಮಕ್ಕಳಾಗಿಲ್ಲ, ವರ್ಷ ತುಂಬದ್ರೊಳಗೆ ನನಗೊಂದು ಗಂಡು ಕೂಸು ಕೊಟ್ರ ನಿನ್ನ ತಲೆಗೆ ಬಂಗಾರದ ಕುಲಾಯಿ ಒರೆಸ್ನಲ್ಲಂತ ಆ ಹೆಣ್ಮಗಳು. ಕುಲಾಯಿ ಅಂತ ಕುಂಚಿಗೆ ಅಂತೀರ ಮಕ್ಳಿಗೆ ಹಾಕವು, ಕುಂಚಿಗೆ ಅಂತಿರಲ್ಲ, ಕುಲಾಯಿ ಕುಂಚಿಗೆ ಕುಲಾಯಿ ಏನ ಬೇಡಿಕೆ ಅಂದ್ಲು. ವರ್ಷ ತುಂಬೊಳಗೆ ನನಗೊಂದು ಗಂಡು ಕೂಸು ಕೊಟ್ರ ಹನುಮಪ್ಪ ನಿನ್ ತಲೆ ಮ್ಯಾಗ ಒಂದು ಬಂಗಾರದ ಕುಂಚಿಗೆ ಕುಲಾಯಿ ಉಳಿಸ್ತಂದಾಗ ಹನುಮಪ್ಪ ಹಿಂಗಿದ್ದು ಆ ಅಂದಂತ. ಇಷ್ಟು ವರ್ಷ ನಮ್ಮ ಪಡನೂರ ಹೆಣ್ಮಕ್ಳು ಬರೀ ನೊಣ ಬಿದ್ದ ಎಣ್ಣೆ ಹಾಕಿದೆ, ಜಿಗದು ಬಿದ್ದ ಎಣ್ಣೆ ಹಾಕಿದೆ, ಉಪ್ಪು ತಂದಿಟ್ಟ, ಜೀರಿಗೆ ತಂದಿಟ್ಟ ಅಂತ ನನ್ನ ಮೈಯೆಲ್ಲ ಹೊಲಸ ಮಾಡಿದ್ರು. ಯಾರೋ ಸ್ಪೆಷಲ್ ಹೆಣ್ಮಗಳು ನನಗೆ ಬಂಗಾರ ಕುಂಚಿಗೆ ಹಾಕ್ಸ್ತಾಳಂದ್ರೆ DJ ಹಾಕಿನ ಡ್ಯಾನ್ಸ್ ಮಾಡಕತ್ತಿದ್ದಂತ ಹನುಮಪ್ಪ. DJ ಹಾಕಿನ ಡ್ಯಾನ್ಸ್ ಮಾಡಿ ಆಶೀರ್ವಾದ ಮಾಡಿದ, ಕೈ ಮುಗಿದು ಬಂದು ಕರ್ಮ ಧರ್ಮ ಸಂಯೋಗ, ಅಪ್ಪುಗಳ ಆಶೀರ್ವಾದ, ರಾಚೆ ಮುತ್ಯರ ವಾಣಿ, ವರ್ಷ ತುಂಬೊಳಗೆ ತುಂಬು ಗರ್ಭ ಧರಿಸಿದ್ಲು. ಯಾವಾಗ ಗರ್ಭ ಧರಿಸಿಲ್ಲ ಮತ್ತೊಂದು ಸಂಕಟ ಶುರುವಾತ ಹೆಣ್ಮಗಳಿಗೆ. ಯಪ್ಪ ಇಷ್ಟು ವರ್ಷ ಸುಮ್ಮನಿದ್ದ, ಇದೊಂದು ವರ್ಷ ಗಪ್ ಇದ್ದೆ ಅಂದ್ರ ನನ್ನ ಬಂಗಾರ ಕುಲಾಯರು ಉಳಿತಿತ್ತು, ಸುಮ್ಮನೆ ಹನುಮಪ್ಪ ಬೇಡಿಕೆ ನೋಡ ಅಂದಂತ. ಮತ್ತೆ ಹೆಂಗೈತೆ ಕಾಲ. ಆಯ್ತು ಗರ್ಭ ಧರಿಸಿದ ಗರ್ಭ ಇರ್ಲಿ ಬಿಡ, ಹನುಮಪ್ಪ ಕೊಡಿಸ್ರಿ ಏನಾಗ್ತ ಅಂತೇಳಿ ಹಂಗ ತಿಳ್ಕೊಂಡ್ಲು. ಮುಂದ ವರ್ಷ ತುಂಬರೊಳಗೆ ಒಂದು ಗಂಡು ಮಗು ಹಡದ್ಲು. ಹುಟ್ಟಿದ ಮಗುಗ ಹನುಮಪ್ಪ ಅಂತ ಹೆಸರಿಟ್ಲು. ಆ ಹುಡುಗನ ಹಂಗ ಇದ್ದ, ಹನುಮಪ್ಪ ಇದ್ದಂಗ ಇತ್ತದ, ಬಾಲ ಒಂದ ಇದ್ದಿಲ್ಲ ಅಷ್ಟ, ಹನುಮಪ್ಪ ಇದ್ದಂಗ ಇತ್ತು. ಮುಂದ ಆ ಕೂಸು ಒಂದು 6 ತಿಂಗಳು ಆದಗಳೇನ, 6 ತಿಂಗಳು ಕೂಸು ಎತ್ತಿಕೊಂಡು ಬಂಗಾರ ಕೊಲೆ ತಗೊಂಡು ಅಷ್ಟು ದೂರ ಬರಕತ್ತಿಲ್ಲ. ಹನುಮಪ್ಪ ಡ್ಯಾನ್ಸ್ ಮಾಡಕತ್ತಿದ. ಅಂತೂ ನನಗೆ ಬಂಗಾರ ಕುಲಾಯಿ ಬಂತ, ಬಂಗಾರ ಕುಲಾಯಿ ಬಂತ, ಬಂಗಾರ ಕುಲಾಯಿ ಬಂತ ಅಂತೇಳಿ ಡ್ಯಾನ್ಸ್ ಮಾಡಿದ್ರೆ ಹೆಣ್ಮಗಳು ಬಂದು ಗುಡಿಯಾಕ. ಹೆಣ್ಮಗಳು ಗುಡಿಯೊಳಗೆ ಬಂದು ಆ ಕೂಸಿನ ಕೆಳಗೆ ಮನಿಸಿ ಹನುಮಪ್ಪ ಕೈ ಮುಗಿತಾಳೆ. ಯಪ್ಪ ಹನುಮಪ್ಪ 16 ತಿಂಗಳದಿಂದ ನನ್ನ ಮಕ್ಕಳು ಆಗದೆ ಇದ್ದಾಗ ನಿನಗೆ ಬೇಡಿಕೊಂಡಿದ್ದೆ, ವರ್ಷ ತುಂಬೊಳಗೆ ಒಂದು ಗಂಡು ಕೊಟ್ರ ನೀನೊಂದು ಬಂಗಾರ ಕುಲಾಯಿ ಉಲಿಸ್ತಂತೆ ಬೇಡಿಕೊಂಡಿದ್ದೆ. ನಿನ್ನ ಮಾತಿನಂಗ ನೀನ್ ನಡ್ಕೊಂಡು ತಗೊಂಬಂದ ಹಾಕಿನಿ, ಗಂಡು ಕೊಟ್ಟಿದ್ದೆ. ಮತ್ತೆ ನಾನು ನನ್ನ ಮಾತು ನಡೆಸಬೇಕಲ್ಲ. ಯಪ್ಪ ತೊಗೈದು ಬಂಗಾರ ಕುಲೆ ಅಂತೇಳಿ ತಲೆ ಮೇಲೆ ಹಾಕಿ ನಮಸ್ಕಾರ ಮಾಡಿ ಊದುಬತ್ತಿ ಬೆಳಗಿ ಮತ್ತೆ ಆ ಕುಲೈ ತಕೊಂಡ್ಲು. ಕುಲೈ ತಕೊಂಡು ಹೇಳ್ತಾಳ, ಹನುಮಪ್ಪ ನೀನು ಬ್ಯಾರೆಲ್ಲ, ನನ್ನ ಹೊಟ್ಟೆಗೆ ಹುಟ್ಟಿದ ಮಗ ಬ್ಯಾರೆಲ್ಲ, ನಿನ್ನ ಹೆಸರ ಇವನಿಗಿಟ್ಟಿನಿ, ನಿನ್ನ ಹೆಸರ ಮೇಲೆ ಇದು ನನ್ನ ಮಗನ ತಲೆ ಮೇಲೆ ಇರ್ಲಿಯಪ್ಪ, ನಿನ್ ತಲೆ ಮೇಲೆ ಇದ್ರೆ ಯಾರು ಕಳು ಮಾಡ್ಕೊಂಡು ಹೋಗ್ತಾರ, ಬರ್ಲಪ್ಪ ಟಾಟಾ ಅಂದಂತ. ಹನುಮಪ್ಪ ಹಣ್ಣಿನ ಬಡ್ಕೊಂಡು ಊರ್ ಬಿಟ್ಟು ಓಡೋಗಿದ್ದ. ಮತ್ತೆ ಕಮಿಟಿಯವ್ರು ಕರ್ಕೊಂಬಂದು ಗುಡಿ ಕಳಿಸ್ಯಾರ. ಅವ್ವ ಕಳ್ಸರು ಹೊಣ ಮಾಡ್ಯಾರ. ಮತ್ತೆ ನೀವ್ ಏನಾರ ಹಂಗ ಬೇಡಿಕೊಂಡಿರಿ ಹನುಮಪ್ಪ ಕೊಡುವಂಗ, ಚಂದ ನಾಳಿಂದ ವಿಭೂತಿ ಕುಂಕುಮ ಹಚ್ಚಿಕೊಂಡು ಚಂದ ಬರ್ರಿ, ನಾಳೆ ಅಥವಾ ನಾಡಿದ್ದು ತೊಟ್ಟಿಲ ಕಾರ್ಯ ಮಾಡೋಣ. ಯಾಕಂದ್ರೆ ಸಮಿತಿಯವ್ರ ಬಗ್ಗೆ ವಿಚಾರ ಮಾಡ್ತೀನಿ, ತೊಟ್ಟಿಲ ಕಾರ್ಯ ಮಾಡಬೇಕು. ಯಾಕಂದ್ರೆ ಹನುಮಂತನ ಚರಿತ್ರೆನ ಹಂಗದ. ಕಾರಣ ಇವತ್ತ ಆರಂಭದ ದಿವಸ. ಏನು ಈ ಮಾರುತಿ ಮಹಿಮೆ ಅಂದ್ರ ಎಷ್ಟು ಗುಣಗಾನ ಮಾಡಿದ್ರು ಕಡಿಮೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರ, ಮನುಷ್ಯನಿಗೆ ಏನು ಇರದೇ ಇದ್ರೂ ಚಿಂತೆ ಇಲ್ಲ, ಅಹಂಕಾರ ಅನ್ನೋದು ಇರಬಾರದು ಅಂತ ಬಸವಣ್ಣ. ನಾದವ ಮಾಡಿದ ರಾವಣನಿಗೆ ಬಸವಣ್ಣನವರು ಹೇಳ್ತಾರೆ, ನಾದ ಪ್ರಿಯ ಶಿವನೆಂಬುವರು ಈ ಲೋಕದ ಮನುಜರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ. ದೇವನಿಗೆ ಪರಮಾತ್ಮನಿಗೆ ನಾದ ನಿನಾದಗಳು, ಘಂಟೆಗಳು, ಘೋಷಣೆಗಳು, ಮಂತ್ರಗಳಿಂದ ಮಾತ್ರ ಪರಮಾತ್ಮ ತೃಪ್ತನಾಗೋಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯ ಇತ್ತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ಅಂತಾರ ಬಸವಣ್ಣ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದ ಭಕ್ತಿ ಅಂದ್ರೆ ಏನು? ಯಾವ್ದಕ್ಕ ಭಕ್ತಿ ಅಂತಾರ? ಯಾವ್ದಾದ್ರು ಗುಡಿಗುಂಡಾರಗಳಿಗೆ ಹೋಗಿ ಅಡ್ಡು ಬಿದ್ರ, ಉದ್ದು ಬಿದ್ರ, ಕಾಯಿ ಹೊಡೆದ್ರ, ಕರ್ಪೂರ ಹಚ್ಚಿದ್ರ, ದಿನ ನಮಸ್ಕಾರ ಹಾಕಿದ್ರ, ಗಂಟಿ ಬರ್ಸಿದ್ರ, ಇದು ಭಕ್ತಿ ಏನು? ಇದು ಭಕ್ತಿ ಎಲ್ಲ ಅಂತ ಬಸವಣ್ಣ. ಹೇಮರೆಡ್ಡಿ ಮಲ್ಲಮ್ಮನ ಮೈದುನ ಹೇಳ್ತಾನ, ವೇಮನ ಯೋಗಿ ಅಲುಪುಡು ಬಲುತೋ, ಅಲುಪುಡು ಎಪಡು ಬಲುತೋನು ಆಡಂಬರನ ಗಾನು,
ಪಲಕನುಂಡು ಸಜ್ಜನಗಾಡು ಚದುವಿರ ರಾಮ ವಿನರೋ ವೇಮ. ತೆಲುಗಿನಾಗ ಹೇಳ್ತಾನ, ಆಡಂಬರ ಪ್ರಿಯನಲ್ಲ ಪರಮಾತ್ಮ, ಭಕ್ತಿ ಪ್ರಿಯ. ಎಂತ ಭಕ್ತಿ, ಎಂತರುವರೆಲ್ಲ ಪರಮಾತ್ಮ. ಕುರಿಯಿಕ್ಕೆಯಲ್ಲಿ ಲಿಂಗವ ಕಂಡ ಗೋಲಗೇರಿ ಗೊಲ್ಲಾಳನಿಗೆ ಒಲಿದ ಶಂಭೋ ಶಂಕರ. ಬಂಧನಾಲಯಕ್ಕೆ ಸಿದ್ಧಲಿಂಗ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವ ಇರುವಾಗ 7 ಕೋಟಿ ಮಹಾಮಂತ್ರವನ್ನು ಜಪ ಮಾಡಿರುವಂತ ಎಲ್ಲಾ ಲಿಂಗ ಮಹಾರಾಜ ಯಲ್ಲಪ್ಪನಾಗಿದ್ದ. ಯಾರೋ ಕೆಲವು ಸ್ವಾಮಿಗಳಂದ್ರಂತ, ಏನ್ರಿ ಎಲ್ಲಾ ಲಿಂಗ ಅಂತೀರಿ, ಅವ್ರ ಕೊಳ್ಳಾಗ ಲಿಂಗನಿಲ್ಲ, ಅವ ಹೆಂಗ ಎಲ್ಲಾ ಲಿಂಗ ಅಂತ ಕೇಳಿದ್ರು. ಬಂಧನಾಳ ಅಪ್ಪವ್ರು ಕೇಳ್ತಾರ, ಎಲ್ಲಪ್ಪ ಮಹಾರಾಜ ಅಪ್ಪ ಏನು ಅಂದ್ರು. ಏನ್ರಿ ಬುದ್ಧಿ? 100 ಬಾಳಿರುವಂತ 125 ವರ್ಷ ಬದುಕಿರುವಂತ ಎಲ್ಲಾ ಲಿಂಗ ಮಹಾರಾಜರು, ಜನಸಾಗರ ತುಂಬ್ಯಾದ, ನಿನಗ ಎಲ್ಲಾ ಲಿಂಗ ಅಂತಾರಂತ. ನಿನ್ನ ಕೊರಳಾಗ ಲಿಂಗ ಇಲ್ಲ ಅನ್ನಕತ್ತಾರ ಸ್ವಾಮಿಗಳು. ಮತ್ತೆ ಲಿಂಗ ಇದ್ರೆ ತೋರಿಸು ಅಂದ್ರೆ ಸಂಗನ ಬಸವ ಮಹಾಸ್ವಾಮಿಗಳು, ಬಂಧನದ ಅಪ್ಪವ್ರು. ಆವಾಗ ಎಲ್ಲಾ ಲಿಂಗ ಮಹಾರಾಜರಂತಾರ, ನಿಮ್ಮ ಅಪ್ಪಣೆ ಆದ್ರ ನಾ ತೋರಿಸ್ತೀನ್ರಿ. ತೋರ್ಸ್. ತುಂಬಿದ ಸಭೆಯೊಳಗೆ ಹುಟ್ಟುಕೊಂಡಿರುವಂತ ಆ ಕಾವಿಯ ಕಪ್ಪಣಿಯನ್ನು ಹಿಂಗ ತೆಗೆದ್ರ 7 ಕೋಟಿ ಲಿಂಗವನ್ನ ತೋರಿಸಿದ್ರು ಎಲ್ಲಾ ಲಿಂಗ ಮಹಾರಾಜರು. ಒಂದೊಂದು ರೋಮಕ್ಕೆ ಒಂದೊಂದು ಲಿಂಗ, ಒಂದೊಂದು ರೋಮಕ್ಕೆ ಒಂದೊಂದು ಲಿಂಗ. ಕಾರಣ ಜಗವೇ ಜಂಗಮ ಜಗಭರಿತ ನೋಡ. ಕುರಿಯ ಇಕ್ಕೆಯನ್ನ ನನ್ನಯ್ಯ ಎನ್ನುವಂತ ಸ್ವಾಮಿ ತನ್ನ ಬಲಗಾಲ ಹೆಪ್ಪರೆಂದು ಕುರಿ ಇಕ್ಕೆ ಕೊಟ್ರ, ಗೊಲ್ಲಾಳನ ಕಣ್ಣಿಗೆ ಅದು ಲಿಂಗವಾಗಿ ಕಾಣ್ತದ, ನಂದಯ್ಯ ಸ್ವಾಮಿಗೆ ಅದು ಲಿಂಗವಾಗಿ ಕಾಣ್ತದ. ನೋಡುವ ದೃಷ್ಟಿಕೋನ ಇರಬೇಕು. ಬದುಕು ಹಸನಾಗಬೇಕಾದ್ರ ಹರಪೂಜೆ, ಗುರು ಸೇವೆ, ವರಪುಣ್ಯವಿಲ್ಲದಲೇ ಬರಿದ ಸುಖ ಭೋಗಗಳು ದೊರೆಯುವುದುಂಟೆ ಆತ್ಮ ಅಂತ ಹೇಳ್ತಾರ. ಎಂತರು ಬೆಳಿತಾರ ಪರಮಾತ್ಮ? ಎಂತರು ಬೆಳಿತಾನ? ನಾದವ ಮಾಡಿದ ರಾವಣಂಗೆ ಆರೆ ಆಯುಷ್ಯ ಆಯಿತು. ದಶಕಂಠ ಅಪ್ರತಿಮ ಶೂರ ದುರಂಧರ, ಚತುರ್ದಶ ಭುವನ ಲೋಕಗಳ ಒಡೆಯ, ಮಹಾಪರಾಕ್ರಮಿ, ಶಿವಭಕ್ತ ಸಂಪನ್ನನಾಗಿರುವಂತ ರಾವಣನಿಗೆ ಮುಂದೆ ಗುರು ಇದ್ದಿಲ್ಲ, ಹಿಂದ ಗುರು ಇದ್ದಲ್ಲ, ಮುಂದೆ ಗುರಿ ಇದ್ದಿಲ್ಲ. ಹಿಂದ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಎಂತ ಭಕ್ತಿ! ಸಾಮಾನ್ಯವಲ್ಲ ರಾವಣನ ಭಕ್ತಿ. ಕಾರಣ ಗುರಿ ಇಲ್ಲದ ಭಕ್ತಿ, ಗುರು ಇಲ್ಲದ ಭಕ್ತಿ ವ್ಯರ್ಥ ಬಂತ. ಇವತ್ತು ಅಪ್ಪಗಳು ಕರೆಸಿರಿ, 2 ಅಪ್ಪಗಳನ್ನ. ಹೆಂಗದವರು? ನರನ ರೂಪದಿಂದ ಹರನಾಗಿ ಅವತರಿಸಿದರು, ನರನ ರೂಪದಿಂದ ಹರನಾಗಿ ಅವತರಿಸಿದರು. ಮಾಳಕವಟೆ ಗ್ರಾಮವನ್ನೇ ಕೈಲಾಸ ಮಾಡಿದರು. ಪಾನ ಮಂಗಳೂರ ಪುಣ್ಯಕ್ಷೇತ್ರವನ್ನೇ ದೇಗುಲವ ಮಾಡಿದರು ಉಭಯ ಪೂಜ್ಯರು. ಶಿವಯೋಗಿ ಶಿವಾಚಾರ್ಯರು, ಪಂಚಾಕ್ಷರ ಶಿವಾಚಾರ್ಯರು ನರನ ರೂಪದಿಂದ ಹರನಾಗಿ ಬಂದರವರು. ತಂದೆ ತಾಯಿ ಗರ್ಭದಿಂದ ಬಂದ್ರು, ನಡೆದಾಡುವ ದೇವರುಗಳು ಅನಿಸಿಕೊಂಡ್ರು. ಅವರು ಜಗದ್ಗುರುಗಳು, ಮಹಾತ್ಮ ಅನಿಸಿಕೊಂಡಾರ. ಕಾರಣ ಅವರ ಪಾದದಲ್ಲಿ ಶಿವ ಇದ್ದಾನೆ. ಕಾರಣ ಗುರು ಬೇಕ ತಂಗಿ, ಗುರಿ ಬೇಕ ತಂಗಿ. ಹಂಗ ದಶಕಂಠನಾಗಿರುವಂತ ರಾವಣ, ಮಿಶ್ರವಹು ಮಹಾರಾಜ, ಕೈಕಸಿಯ ಮಗನಾಗಿ ಅಪ್ರತಿಮ ಶೂರ ಧುರಂಧರತಕ್ಕಂಥ ರಾವಣ, ಆತನ ತಾಯಿ ಕೈಕಸಿ ಸಮುದ್ರದ ದಂಡೆಯಲ್ಲಿ ಉಸಿಗಿನ ಲಿಂಗಾಕಾರ ಮಾಡಿ ಅದನ್ನ ಪೂಜೆ ಮಾಡ್ತಾಳ. ಪೂಜೆ ಮಾಡುತ್ತಾ ಕುಂತಿರ್ತಾಳೆ. ಶಂಭೋ ಶಂಕರ ಹರ ಹರ ಮಹಾದೇವ ಗಿರಿಜಾರಮಣ ಪುಲ್ಲಲೋಚನ ಸಾಂಬ ಸದಾ ಶಿವ ಓಂ ನಮಃ ಶಿವಾಯ ಹರ ಹರ ಮಹಾದೇವ. ಶಂಭೋ ಶಂಕರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಕುಂತಿರುವ ಸಮಯದೊಳಗ, ಏ ತಂಗಿ ಹಂಗೆದ್ದೋದು ಬೇಡ, ನಾಳಿಂದ ಏನ ಕೊಡ್ರಿ ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಶಿವಭಕ್ತ ಸಂಪನ್ನನಾಗಿರುವಂತ ಕೈಕಸಿ ಮನಸ್ಸು ಕೊಟ್ಟು ಕೇಳ್ರಿ. ಸುಮ್ಮನೆ ಇವತ್ತು ಇದು ಝಲಕ್, ನಾಳಿಂದ ವಿಶೇಷ ಐತೆ. ನಮಃ ಶಿವಾಯ ಅಂತ ತಿಳ್ಕೊಂಡು ಲಿಂಗ ಪೂಜೆಯನ್ನು ಮಾಡುತ್ತಿರುವಂತ ಸಂದರ್ಭದೊಳಗ ಈ ತಾಯಿ ಲಿಂಗ ಪೂಜೆಯನ್ನು ಮಾಡುವುದನ್ನು ಕಂಡು ದೇವಾನು ದೇವತೆಗಳಿಗೆ ಅಸೂಯವಾಗ್ತದೆ. ಅಸೂಯೆ.
ಈ ಲಿಂಗ ಪೂಜೆಯನ್ನು ಮಾಡಿ ಒಂದು ವೇಳೆ ಪರಮಾತ್ಮನನ್ನು ಒಲಿಸಿಕೊಂಡರೆ ಲೋಕದ ಗತಿ ಇನ್ನೇನು ಎಂದು ಭಾವಿಸಿದರು ಕಿನ್ನರರು, ಕಿಂಪುರುಷರು, ಯಕ್ಷರರು, ಗಂಧರ್ವರು, ದೇವಾನುದೇವತೆಗಳೆಲ್ಲ ಯೋಚನೆಯನ್ನ ಮಾಡಿ ಯಾವಾಗ ಆ ತಾಯಿ ಋಷಿಗನ ಲಿಂಗದ ಮುಂದೆ ಕುಳಿತು ಧ್ಯಾನವನ್ನ ಮಾಡುತ್ತಿರುವಾಗ ಸಮುದ್ರ ರಾಜ ಅಂದ್ರೆ ಸಮುದ್ರ ತನ್ನ ಜೋರಾದ ಅಲೆಗಳಿಂದ ಲಿಂಗಕ್ಕೆ ಅಪ್ಪಳಿಸಿದ ಋಷಿಗನ ಲಿಂಗ ಅಳುಕಿ ಹೋಗ್ತದ. ಯಾವಾಗ ಋಷಿಗನ ಲಿಂಗ ಅಳಿಕು ಹೋಯಿತು, ಕಣ್ಣು ತೆರೆದು ನೋಡುವಾಗ ಲಿಂಗವೇ ಮಾಯವಾಗಿದೆ. ನಮ ಶಿವಾಯ ಶಂಭೋ ಶಂಕರ ತಿಳ್ಕೊಂಡು ಕಣ್ಣು ತೆರೆದು ನೋಡ್ತಾಳೆ, ಲಿಂಗವೇ ಇಲ್ಲ. ಲಿಂಗ ಇಲ್ಲದಾಗ ದುಃಖವಾಯಿತು. ಪುಲ್ಲಲೋಚನನೆ ಸಾಂಬ ಸದಾ ಶಿವ, ನನ್ನ ಭಕ್ತಿ ನಿನಗೆ ಬೇಡವಾಯಿತೆ ಪರಮಾತ್ಮ. ಗುರುಪಾಕ್ಷ ಮೃತ್ಯುಂಜಯ, ಯಾವ ಅಪರಾಧ ಮಾಡಿದೆನೆಂದು ನಾನು ಪೂಜೆ ಮಾಡುವ ಲಿಂಗ ಹೋಯಿತೆ. ಶಿವನೇ, ಧೂಪ ದೀಪ ನೈವೇದ್ಯಗಳ ಕೊರತೆಯಾಯಿತೆ, ಪ್ರಸಾದದ ಕುಂದು ಕೊರತೆಯಾಯಿತೆ, ಇಲ್ಲ ನನ್ನ ಭಕ್ತಿಯಲ್ಲಿ ಏನಾದರೂ ಕಪ್ಪು ಚುಕ್ಕೆಯಾಯಿತೆ. ಪರಮಾತ್ಮ ಶಿವ ಶಿವ ಎಂದು ಕೂಗುತ್ತಿರುವಾಗ ತನ್ನ ಮಗನಾಗಿರುವಂತ ಹಿರಿಯ ಮಗ ರಾವಣ, ವಿಭೀಷಣ, ಕುಂಭಕರ್ಣ 3 ಜನ ಮಕ್ಕಳು. ಹಿರಿಯ ಮಗನಾಗಿರ್ತಕ್ಕಂಥ ದಶಕಂಠ ಶಿವನನ್ನ ಕುರಿತು ತಪಸ್ಸು ಮಾಡಲು ಹೋಗಿರ್ತಾನೆ. ಅವಾಗ ಈ ತಾಯಿ ಕೂಗ್ತಾಳ, ರಾವಣ 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 ಅಂತ ತಿಳ್ಕೊಂಡು ಕೂಗಿದಾಗ ಆ ತಾಯಿಯ ಕೂಗು ಕೇಳಿತು. ಭೂಮಿ ತೂಕದ ಭಾರವಾಗಿರುವಂತ ಗದೆಯನ್ನ ಹೆಗಲೇರಿಸಿಕೊಂಡು ಅಮ್ಮ ಎಂದು ಧಾವಿಸಿ ಬಂದನಂತೆ ರಾವಣ. ತಾಯಿಯ ಕಣ್ಣಂಚಿನಲ್ಲಿ ಬರುವಂತೆ ನೀರು ನೋಡಿದ ಅಮ್ಮ, ಯಾರು ನಿನ್ನ ಕಣ್ಣಂಚಿನಲ್ಲಿ ನೀರು ತರಿಸಿದವರು? ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನಾಗಿರಲಿ, ಸುರನಾಗಲಿ, ಕಿನ್ನರನಾಗಲಿ, ಕಿಂಪುರುಷನಾಗಲಿ, ಅಕ್ಷರನಾಗಲಿ, ಯಾರವರು ಹೇಳು? ಚತುರ್ದಶ ಭುವನ ಲೋಕಗಳಿಗೆ ಹೊರೆ ಅಪ್ರತಿಮ ಶೂರ ಧುರಂಧರನಾಗಿರ್ತಕ್ಕಂಥ ನಾನು ರಾವಣ. ಅರಿಟ್ಟರ ಅದರ್ವದ ಭೂಮಿ, ತಟ್ಟುತ್ತಿರುವ ಆಕಾಶದ ನಕ್ಷತ್ರಗಳು, ಇಚ್ಚಾರುಗೊಂಡ ನರಜ ಗಂಗಲ ಗರಿಗರು, ಓರ ಬಾಣ ಮಸವ ಮತ ಮತ್ತೆ ಸಿಡಿದಳು ಹಾರಿದ ಆದಿಶೇಷರ ಹೆಡೆ ರತ್ನಗಳು, ಅರ್ಭಂ ಗರ್ಭ ವರ್ಗ ಒಡವಳ ಕಂಡು ಬವಳಿಸುತ್ತೆ ಭೂಗರ್ಭ ಎನ್ನುವಂತೆ ಮಾಶೂನ ಇರ್ತಕ್ಕಂಥ ರಾವಣನ ತಾಯಿ ಯಾರು? ಅವರ ಬೇಡವನಾಗಿರಲಿ, ಅವನ ಉಂಡ ಮುನ್ನ ಜಯಂಕರಿಸಿ ನಿನ್ನ ಪಾದಕ್ಕೆ ತಂದಿರಿಸ್ತೀನಿ. ಹೇಳು ಮಾತ, ಏಕೆ ನಿನ್ನ ಕಣ್ಣಂಚಿನಲ್ಲಿ ನೀರು? ಅಮ್ಮ ಹೇಳು ಅಂದಾಗ ಶಾಂತ ಮಾಗು ಕಂದ, ಶಾಂತನಾಗು. ಅಮ್ಮ, ಹೆತ್ತವಳ ಕಣ್ಣಂಚಿನಲ್ಲಿ ಬರುವಂತೆ ನೀರನ್ನು ನೋಡಿ ಶಾಂತನಿಗೆ ಕೂಡುವ ಮೂರ್ಖನಾನಲ್ಲ, ಹೇಳು ತಾಯಿ. ಏನು ಅಂದಾಗ ಏನಿಲ್ಲ ಕಣೋ, ಏನು ಇಲ್ಲ. ಸೋಲರಿಯದ ನಗಮುಖದ ಸುಂದರ, 3 ಲೋಕದ ಒಡೆಯ ಇರ್ತಕ್ಕಂಥ ಪರಮಾತ್ಮನನ್ನೇ ಲಿಂಗವೆಂದು ಭಾವಿಸಿ ಪೂಜೆ ಮಾಡುತ್ತಿದ್ದೆ ಕಣೋ. ಉಸಿಗಿನ ಲಿಂಗ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು. ದುಃಖ ತಾಳಲಾರದೆ ಕಣ್ಣಂಚಿನಲ್ಲಿ ನೀರು ಬಂದು ಕಣೋ ಅಂದಾಗ ಅಮ್ಮ, ಚತುರ್ದಶ ಭುವನ ಲೋಕಗಳ ಒಡೆಯನಾಗಿರ್ತಕ್ಕಂಥ ಗಂಡರ ಗಂಡ, ಮಲ್ಲರನೆಲ್ಲ ಎಲ್ಲವೆಲ್ಲ ಮಹಾಶೂರನಾಗಿರುವಂತ ದಶಕಂಠನ ತಾಯಿ ಯಾಕಚ್ಚಿದ ಒಂದು ಹುಷಿಗಿನ ಲಿಂಗಕ್ಕೆ ಹುಷಿಗಿನ ಲಿಂಗಕ್ಕೆ ಕಣ್ಣೀರೇ. ಅಮ್ಮ, ಆಶೀರ್ವಾದ ಮಾಡು ತಾಯಿ, ಅಪ್ಪಣೆಯ ಕೊಡು. 3 ಲೋಕದ ಒಡೆಯನಾಗಿ ಭಕ್ತ ವತ್ಸಲನಾಗಿ ಬೇಡದವರಿಗೆ ಬೇಡ ವರವನ್ನು ಕೊಡ್ತಕ್ಕಂಥ ನೀಲಕಂಠನು, ನಿಟಲಾಕ್ಷನು, ನಿರ್ಮಲ ಚಿತ್ತನು, ಮೃತ್ಯುಂಜಯನು, ಸರ್ವೇಶ್ವರನ ಇರ್ತಕ್ಕಂಥ ಪರಮಾತ್ಮನ ಆತ್ಮಲಿಂಗವನ್ನು ಪಡ್ಕೊಂಡು ಬರ್ತೀನಿ ತಾಯಿ, ಅಪ್ಪಣೆ ಕೊಟ್ಟು ಆಶೀರ್ವಾದ ಮಾಡು ಅಂದ್ರೆ ತಾಯಿ ಹೇಳ್ತಾಳೆ, ಕಂದ ರಾವಣ, ಅದು ಸಾಧ್ಯವೇನೋ? ಅಮ್ಮ, ಜನನಿ ಜನಕರ ಹೆಸರು ಬೇಡಿದ್ದು ಅಭವದೆ. ಅಮ್ಮ, ತಾಯಿಗಿಂತ ದೇವರಿಲ್ಲ, ನಿನ್ನ ಆಶೀರ್ವಾದ ಮಾಡು ತಾಯಿ. ನಿನ್ನ ಆಶೀರ್ವಾದದಿಂದ ಪರಮಾತ್ಮ ಮುಕ್ಕಣ್ಣನ ಆತ್ಮಲಿಂಗವನ್ನು ಪಡ್ಕೊಂಡು ಬರುತ್ತೇನಂತನ ರಾವಣ. ತಾಯಿ ದೇವರು
10 ದೇವರ ಪೂಜಿಸುವುದಕ್ಕಿಂತ ಹೆತ್ತ ತಾಯಿನ ಪೂಜಿಸುವಂತೆ ಹೇಳ್ತಾರ. ದಶಕಂಠನಾಗಿರುವಂತ ರಾವಣ ತಾಯಿ ಕೇಳ್ತಾ ನೀನು ಆಶೀರ್ವಾದ ಮಾಡು, ನಿಟಲಾಕ್ಷ ವಿರೂಪಾಕ್ಷ ಮೃತ್ಯುಂಜಯ ಸರ್ವೇಶ್ವರ ಸದಾಶಿವನರ್ತಕ್ಕಂಥ ಪರಮಾತ್ಮನ ಆತ್ಮಲಿಂಗ ಪಡ್ಕೊಂಡು ಬರ್ತೀನಿ, ಆಶೀರ್ವಾದ ಮಾಡುವಂತ ತಾಯಿನೇ ಬಿಡ್ತಾನ. ಅದಕ್ಕೆ ನಾವು ಕನ್ನಡ ಶಾಲೆಯಲ್ಲಿ ಬರೆದಿರ್ತಾರಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಈಗಷ್ಟ ಲಗ್ನ ಆಗತ್ತಾನ, ನಾಳೆ ಹೆಂಡಿತೀವಲ್ಲಂದ್ರೆ ಈ ಹೆಂಡತಿಗಿಂತ ಬಂದಿಲ್ಲ ಅಂತೀರ ನೀವೆಲ್ಲ. ಈಗಷ್ಟ ನಾಳೆ ಹೆಂಡತಿ ಬಂದ ಹೆಂಡತಿಗಿಂತ ಬಂದಿಲ್ಲ ಅಂತಾರ. ಅದಕ್ಕ ಕನ್ನಡ ಕಲಿಯದಲ್ಲಿ ಸುಕಲ ಪರಿಣತಿ ಎರಡೆದು ಓದದಲ್ಲಿ ಸುದ್ಯರೆಂದಿದೆ ನಾರಿಯರ ಸುಳಿದು ಮಿಂತಹುದು ಕನ್ನಡದ ನೆಲ ಗುಣ ಎಂತಹುದು ಎಂದು. ಯಾಕಂದ್ರ ವೀರರ ನಾಡಿದು ನಮಗಿರಾಕ ನಮ್ಮ ರಾಮಚಂದ್ರ ಸರ್ ದಿಂಡೂರ್ ಮಾಜಿ ಸೈನಿಕರು ಭಾರತ ಮಾತೆಯ ಮಡಿಲಲ್ಲಿ ಸೇವಾ ಮಾಡಿ ಬಂದವರು ಮಾಜಿ ಸೈನಿಕರು. ಯಾಕಂದ್ರೆ ಈ ವಿಜಯಪುರ ಅದಕ್ಕೆ ಗಂಡು ಮೆಟ್ಟಿದ ವಿಜಯಪುರ, ಬೆಳಗಾವ್, ಬಾಗಲಕೋಟೆ, ಧಾರವಾಡ, ಗದಗ ಇವೇನದಲ್ಲ ಗಂಡು ಮೆಟ್ಟಿದ ನಾಡು. ಎಂತೆಂತವ್ರು ಸ್ವಾಮಿ. ರಣಹುಚ್ಚಿ ಕಾಳುವ ಎಮ್ಮಿ ಕಾಯುವಂತ ರಣಹುಚ್ಚಿ ಕಾಳುವೆ ಎಮ್ಮಿ ಕಾಯಿ ಹೆಣ್ಮಗಳು ಬ್ರಿಟಿಷರ ರುಂಡ ಉಂಡಳನ್ನ ಢೇಂಕರಿಸಿದಳು. ವಿದ್ಯಾವಂತರ ನಾಡು ಇದು. ಆದ್ರೆ ಇದು ನಿಂಬೆ ನಗರ ಬಹಳ ವಿಶೇಷ. ದಶಕಂಠನಾಗಿರುವಂತ ರಾವಣ ಗದ್ದ ಮಾಡಬಾರ ಸುಮ್ಕೊಂಡ್ಬೇಕು. ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿ ಮಹಾರಾಜ ಕಿ ನೋಡ ಅಷ್ಟು ಕೂಸ್ ಅಂತದೆ ಅವ್ವ. ಎಲ್ಲರೂ ಅನ್ನಬೇಕು ಸರ್ವ ನಿಮ್ಮ ಕಷ್ಟಗಳು ಪರಿಹಾರ ಆಗ್ಲಿ ಅಂತ ತಿಳ್ಕೊಂಡು ಉಭಯ ಅಪ್ಪುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಜೈಘೋಷ ಹೊಡ್ರಿ. ಇನ್ನು ಮುಂದೆ ಯಾವ ಕಷ್ಟಗಳು ಬರಂಗಿಲ್ಲ. ಗುರುವಿನ ಒಲಿಮೆ ಅಂತಂದ್ರ ಸರ್ವ ಕಷ್ಟಗಳು ದೂರ ಬರ್ತಾವ. ಶಿವಯೋಗಿ ಶಿವಾಚಾರ್ಯ ಮಹಾರಾಜ ಕಿ, ಪಂಚಾಕ್ಷರ ಶಿವಾಚಾರ್ಯ ಮಹಾತ್ಮ ಕಿ. ಇಷ್ಟೇ ಹೇಳಿದ್ರು ಗಪ್ಪ ಕುಂತವ್ರಲ್ಲ ಪುಣ್ಯಾತ್ಮರ ಮಹಾರಾಜ ಕಿ. ಹೌದು, ದಶಕಂಠನಾದ ರಾವಣ. ಅಪ್ಪ ಇದು ಸಾಧ್ಯವೇನೋ? ಅಮ್ಮ ತಾಯಿ ಆಶೀರ್ವಾದದಿಂದ ಏನನ್ನಾದರೂ ಸಾಧಿಸಬಲ್ಲವಮ್ಮ. ಸಾಧ್ಯವೇ? ಸಾಧ್ಯವೆಂದಾಗ ಕಂದ ಹೋಗಿ ಬಾ ಕಂದ ಅಂದಾಗ ಪರಮಾತ್ಮ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಒಂದೇ ಸಾಕು ಮಂತ್ರ. ಶಿವ ಸಮಾನ ದಾತ ನಹಿ. ಕಬೀರದಾಸರು ಅದನ್ನೇ ಹೇಳಿದರು, ತುಳಸಿದಾಸರು ಅದನ್ನೇ ಹೇಳಿದರು, ಬಸವಾದಿ ಶಿವ ಶರಣರು ಅದನ್ನೇ ಹೇಳಿದರು. ಶಿವ ಶಿವನೆಂಬ ನುಡಿ ಸರ್ವ ಕಷ್ಟಗಳ ಪರಿಹಾರ. ಕಡಕೋಳ ಮಡಿವಳಪ್ಪ ನಿಮ್ಮ ಭಾಗದೊಳಗೆ ಹುಟ್ಟಿರುವಂತ ಕಡಕೋಳ ಮಡಿವಳಪ್ಪ ಜಡವಸ್ತುವಾಗಿರುವಂತ ಆಕಳದ ಕುಳ್ಳಿನಿಂದ ಪಂಚಾಕ್ಷರಿ ಮಹಾಮಂತ್ರವನ್ನ ಹೇಳಿಸ್ತಾರ, ಮನುಷ್ಯರಿಂದಲ್ಲ. ಕುಳ್ಳು ಮಾಡ್ತಿದ್ರು ಅವ್ರು, ಕುಳ್ಳು ಬಡಿತಿದ್ರು. ಊರಾಗೆಲ್ಲ ಎಣ್ಣೆ ಹಿಡ್ಕೊಂಡು ಬಂದು ಊರವ್ರಿಗೆ ಮಠ ಕಟ್ಟಿದ್ರು ಅವರು ಮಡಿವಳಪ್ಪನವರು. ಕುಳ್ಳು ಬಡಿತಿದ್ರು ಗಾಡಿಗೆ. ಊರಾಗೊಂದು ಹೆರಿಗೆ ಆಗಿತ್ತು. ಆ ಹೆರಿಗೆಯಾದ ಹೆಣ್ಮಗಳ ತಾಯಿ ಮಠದಾಗ ಮಡಿವಾಳಪ್ಪಿಲ್ಲ ಅಂತ ತಿಳ್ಕೊಂಡು ಕುಳ್ಳು ಕಳು ಮಾಡ್ಕೊಂಡು ಹೊಂಟಿದ್ಲಂತ. ಆ ತಾಯಿ ಕುಳ್ಳು ಕಳತನ ಮಾಡೋದು. ಕುಳ್ಳು ಕಳತನ ಮಾಡ್ಕೊಂಡು ಹೋಗೋ ಮಡಿವಾಳಪ್ಪನವ್ರು ನೋಡಿದ್ರು, ಕಡಕೊಳ ಮಡಿವಾಳಪ್ಪನವ್ರು. ಯವ್ವಾ ಅಂದ್ರು. ಯಾಕೆಪ್ಪ? ಮಠ ಮಾನ್ಯಗಳಿಗೆ ಸ್ವಾಮಿಗಳಿಗೆ ತಂದು ಕೊಡೋದು ನೋಡಿನಿ, ನೀ ಕುಳ್ಳ ಕಳತನ ಮಾಡ್ಕೊಂಡು ಹೊಂಟಿದಲ್ಲಿ ಬಂದಾಗ ಏ ಮಡಿವಾಳಪ್ಪ ತೆಲಿಗಿರಿ ಕೆಟ್ಟೈತೆ ಅನ್ನೋದ್ಲು ನಿನಗ. ಕಳತನ ಮಾಡಿ ತೆಲಿಗಿರಿ ಕೆಟ್ಟ ಬರಬ್ಬರ ಐತಿಲ್ಲ. ಯಾಕೆವ್ವ? ಕುಳ್ಳು ನಮ್ಮ ಹೊಲದನವು ಪುಟ್ಟಿ ಹೊತ್ತಂದು ಹೊಂಟಿದ್ದೆ, ಮುತ್ತೆ ಅದನ ಇಲ್ಲ ಅಂತ ಎಣಿಕೆ ನೋಡಿದೆ. ಆಣಿಕೆ ನೋಡಿದ ತಪ್ಪನ್ನೊಂದು ನಾನೇನು ಕಳು ಮಾಡಕ್ ಹೋಗಿ ಬುದ್ಧಿ ನೆಟ್ಟ ಐತಿಲ್ಲ ಅಂತ ಬೈದ್ಲು. ಅದಾ ಸಮಯಕ್ಕ ಈ ಯಾಂತಾಗಿ ಹೋದ್ರೊಬ್ರು, ಅವರ ತಂದೆಯವರು ಕಾಶಿ ಪಂಡಿತರವರು ಬಸಲಿಂಗಯ್ಯ ಶಾಸ್ತ್ರಿಗಳು, ಅವರು ಕುದುರೆ ಮೇಲೆ ಬಂದ್ರು. ಮಡಿವಾಳಪ್ಪನವರೇ, ಇನ್ನು ನಿನಗ ಮೋಹ ಬಿಟ್ಟಿಲ್ಲ ಅಂತ ಕೇಳ್ತಾರ.
ಯಾರು? ವಿಶ್ವರಾಧ್ಯರ ತಂದೆಯವರು. ಇನ್ನ ನಿನಗೆ ಮೋಹ ಬಿಟ್ಟಿಲ್ಲ. ಕುಳ್ಳಿ ಸರಿಯಾಗಿ ಜಗಳ ಮಾಡ್ತಿಳೋ ಮಾರಾಯ, ಮಾಯ ಇನ್ನೂ ಹೋಗಿಲ್ಲ ಅಂದಾಗ ಮಡಿಯವನಪ್ಪ ಮೊದಲ ತತ್ವಜ್ಞಾನಿ. ಏ ಶಾಸ್ತ್ರಿ, ಮಾಯೆ ಯಾವುದು ಹೇಳೋ ಶಾಸ್ತ್ರಿ, ನಿನ್ನ ಆಯತನವ ಅರಿಯದೆ ಬಹಳ ಬಾಯಿ ಕಿಸ್ತಿ ಅಂತ ಹಾಡು ಬರೀತಾರವ್ರು. ಬಲು ಚಂದ ಅಂದಾಗ ಈ ಕುಳ್ಳು ನಾನು ಮಾಡೀನಿ, ನನಗೂ ಅಂದಾಗ ನೀನು ಹೆಂಗತ್ತವ ಶಾಸ್ತ್ರಿ ಕೆಳಗಿಳ್ದ ಬಾ ಅಂದಾಗ ಆ ವಿಶ್ವರಾಧರ ತಂದೆ ಮತ್ತೆ ಏನೂ ನೋಡ್ಲಿಲ್ಲ, ಅದು ಜಡವಾಗಿತ್ತಂದ್ರ ಆ ಹೆಣಮಳು ತಗೊಂಡೋಲ್ ಅಂದಾಗ ಬಸಲಿಂಗಯ್ಯ ಸ್ವಾಮಿಗಳು ನಗ ಕತ್ತಿದ್ರಂತ. ಬಾಯಿ ಇದ್ದ ಮನುಷ್ಯರ ಅನ್ನಂಗಿಲ್ಲ. ಏನ ಎಂಡಿ ಕುಳ್ಳ ಜಡವಸ್ತು ಅದೇ ಹೆಂಗಂತದ. ಯಾಕೆ ಅನುಮಾನ ಪಡ್ತಿದ್ದೋ ಶಾಸ್ತ್ರಿ? ಕಿವಿ ಇಟ್ಕೊಂಡು ನೋಡಂದಾಗ ಆ ಆಕಳ ಕುಳ್ಳನ್ನ ಹಿಂಗ ಕಿವಿಗೆ ಇಟ್ಕೊಂಡಾಗ ಓಂ ನಮಃ ಶಿವಾಯ ಅಂತ ಬರ್ತದ. ಓಂ ನಮಃ ಶಿವಾಯ ಅಂತ ಬಂದಾಗ ಬಸಲಿಂಗಯ್ಯನವರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಏನಿದೆ ವಿಚಿತ್ರ ಯವಾ, ಮಹಾತ್ಮರ ಮಠದ ಕುಳ್ಳು ನೀ ಕಳತನ ಮಾಡಿಕೊಂಡು ಹೋದ್ರ ಹುಟ್ಟಿದ ಮಗು ಉಳಿಯಂಗಿಲ್ಲ. ತಪ್ಪು ಮಾಡಬೇಡ. ಮಠ ಆಗಲಿ, ದೇವಸ್ಥಾನ ಆಗಲಿ, ದೇವಸ್ಥಾನದ ಸಂಪತ್ತು ಏನೇ ತಗೊಳ್ರಿ, ಮಠದ ಸ್ವಾಮಿಗಳು ಏನೇ ತಗೊಳ್ರಿ, ಬೆಂಕಿಯನ್ನ ಉಡಿಯೊಳಗ ಕಟ್ಟಿಕೊಂಡಂತೆ ಬದುಕು ಯಾವತ್ತೂ ಉದ್ಧಾರ ಆಗಲ್ಲ. ಯಾರು ದೇವಸ್ಥಾನದ್ದಾತು ಮಠ ಮಾನ್ಯಗಳದ್ದು ಉಂಡಾವ ಯಾವತ್ತೂ ಉದ್ಧಾರ ಆಗಿಲ್ಲ. ಮಲ್ಲು ಕೊಡಂದ ಯಪ್ಪ ತಪ್ಪಾತ್ಯಪ್ಪ, ಮನೆಗ ಹೆರಿಗೆಯಾಗಿತ್ತು, ಕುಳಬಾನ ಮಾಡಕ ತಗೊಂಡು ಹೊಂಟಿದ್ದಂದಾಗ ಮಡಿಯೊಳಪ್ಪನವ್ರು ಅಂತಾರೆ, ಕೇಳಿ ತಗೊಂಡೋಗು, ಕಳ್ಳತನ ಯಾಕೆ ಮಾಡ್ತಿದೆ? ಅಯ್ಯವ್ವ, ಕಳ್ಳತನ ಮಾಡಬಾರ್ದು ಎಲೆ ಮನವೇ, ನೀ ಸುಳ್ಳತನ ಹೇಳಬೇಡ ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಹಳಷ್ಟು ಹೇಳಿದಾರ, ಅಲ್ಲಂತ ಅನ್ನಬೇಡ ಎಲೆ ಮನವೇ ಅಂತ ತಿಳ್ಕೊಂಡು ಮನಸ್ಸಿಗೆ ಬುದ್ಧಿ ಹೇಳ್ತಾರ. ಇದೇ ನಿಮ್ಮ ಸಮೀಪದ ಸಾಲೋಟಿಯ ಶಿವಲಿಂಗೇಶ್ವರರು ಕೋಣದಿಂದ ಬ್ರಹ್ಮೋಪದೇಶವನ್ನ ಮಾಡಿಸಿ ಕಲ್ಲಿನ ಬಸವಣ್ಣನಕ್ಕೆ ಕಬ್ಬು ತಿನಿಸಿದವರು. ಎಂತೆಂತ ಮಹಾತ್ಮರಿ ಈ ನಾಡಿನೊಳಗ. ಅದಕ್ಕೆ ಶಿವನಾಮ ಅನ್ನೋದು ಬಹಳ ದೊಡ್ಡದಿದೆ ಅಂತ ದಶಕಂಠನಾಗಿರುವಂತ ಮಹಾಶೂರನಾದ ರಾವಣ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬರೀ ಶಿವ ಪಂಚಾಕ್ಷರ ಮಹಾಮಂತ್ರವನ್ನು ನೋಡಿದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಪರಮಾತ್ಮ ಬಂದಾಕಿ ಮನೆಗ ಜ್ವಾಳ ಬೀಸಿದ, ಬಿಸಾಕಲಿಂದ ಜ್ವಾಳ ಬೀಸಿದ ಪರಮಾತ್ಮ. ಶಿವನೆಂದರೆ ಸಾಲದೆ ಶಿವ ನಿನ್ನ ಅಡಿಯಾಳಾಗಿರುವನು, ಬಾಣಾಸುರನ ಬಾಗಿಲಕ್ಕಾದ ಶಿವ. ಆ ಎರಡಕ್ಷರ ಬಹಳ ದೊಡ್ಡದವ. ಅದಕ್ಕ ಹೋಗಿ ಶಿವನ ದಾನವನ್ನ ಮಾಡಿದ. ಶಂಭೋ ಶಂಕರ ಹರ ಹರ ಮಹಾದೇವ, ಗಿರಿಜಾರಮಣ ಪುಲ್ಲಲೋಚನ ಸಾಂಬ ಸದಾ ಶಿವ. ಪರಮಾತ್ಮ ದಾನವನ್ನ ಮಾಡಿದಾಗ ಸೋದರಿಯದ ನಗಮುಖದ ಸುಂದರವಿರತಕ್ಕಂಥ ಪರಮಾತ್ಮ ಪ್ರತ್ಯಕ್ಷನಾದ. ಏನು ಬೇಕು ಮಹಾತ್ಮ? ಕೈಲಾಸಕ್ಕೆ ಬರುತ್ತೀನಂದಾಗ ಬಾ ತಿಳ್ಕೊಂಡು ಕೈಲಾಸಕ್ಕೆ ಹೋದ ರಾವಣ. ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲವ್ವ ಜನನಿ ಲಿಂಗಕ್ಕಾಗಿ ಕಣ್ಣೀರ ಕುವಳು ಮಹಾತ್ಮ. ಅದಕ್ಕೆ ನಿನ್ನ ಆತ್ಮಲಿಂಗವನ್ನು ಕೊಡುವಂದಾಗ ಬೇಡದವರಿಗೆ ಬೇಡದನ್ನ ಕೊಡುವಂತ ಪರಮಾತ್ಮ. ಕವಿರತ್ನ ಕಾಳಿದಾಸ ಬಹಳ ಸುಂದರವಾಗಿ ಬರೀತಾನ, ಬಹಳ ಚಂದ ಬರೀತಾನ. ಒಬ್ಬರ ವಿರೂಪಾಕ್ಷ ಮಲಕ್ಷ ಜನ್ಮಥ ದಿಗಂಬರತ್ವೇನ ಬೋಳೋಚಿ ಪಿತಮ ಜಗತ್ತಂತ ಬರೀತದೆ ಶಾಸ್ತ್ರ. ಒಬ್ಬರ ವಿರೂಪಾಕ್ಷ ಮಲಕ್ಷ ಜನ್ಮಥ ದಿಗಂಬರತ್ವೇನ ಬೋಳೋಚಿ ಪಿತಮ ಜಗತ್. ಪರಮಾತ್ಮ ವಿರೂಪಾಕ್ಷ ಯಾರು ಏನು ಬೇಡ್ತಾರೆ ಬೇಡಿದ್ದನ್ನ ಕೊಡ್ತಾನ. ನಮಗೆಲ್ಲ ಇರಕ ಮನಿ ಕೊಟ್ಟಾನ, ಉಣ್ಣಕ ಜ್ವಾಳ ಕೊಟ್ಟಾನ, ಓಡಾಡಕ ಕಾರು ಬಂಗ್ಲಿ ಕೊಟ್ಟಾನ, ತಾನು ಸುಡುಗಾಡಗಿರ್ತಾನ. ನಮ್ಗೆ ಉಡಕ ಬಟ್ಟೆ ಅದಾವ, ಪರಮಾತ್ಮ ಬಟ್ಟಿಲ್ಲ ಬೂದಿ ಬಡುಕ. ನಮಗಿರಕ 3 ಅಂತಸ್ತಿ ಬಿಲ್ಡಿಂಗ್ ಅದಾವ, ಅವಿರೋದು ಸ್ಮಶಾನ. ನಾವೆಲ್ಲ ಬಂಗಾರ ಸರ ಪರ 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 ಹಾಕೊಂತೀವಿ. ಬೆಂಡೋರಿ ಮೂಗುತಿ 6 ಮಳ 3 ಮಳ 9 ಮಳ 16 ಮಳ ಹಾಕೊಂತೀವಿ. ಪರಮಾತ್ಮ ಏನಿಲ್ಲ, ಬರೀ ಬುರುಡೆಕ್ಕಂತ ರುದ್ರಾಕ್ಷ ಏನೈತೆ ಪರಮಾತ್ಮ. ಅದಕ್ಕೆ ಬೋಳೋಚಿ ಪಿತಮ ಜಗತ್ ಅಂತ ಹೇಳ್ತಾರ ಕೆರತ್ನ ಕಾಳಿದಾಸ. ಬೋಳೋಚಿ ಪಿತಮ ಜಗತ್ತು ಏನು ಇಲ್ಲ, ಇಡೀ ಜಗತ್ತು ಆತನ ಪಾದಕ್ಕೆ ಬೀಳ್ತದಂತಲ್ಲ, ಅದು ಬಹಳ ದೊಡ್ಡದು. ಯಾಕೆ? ಯಾರು ಏನು ಬೇಡಿದರೂ ಈ ಲೋಕದೊಳಗೆ ಅದನ್ನೇ ಕೊಟ್ಟ ಪರಮಾತ್ಮ. ಅಂತ ಪರಮಾತ್ಮನ ಹತ್ರ ಹೋಗಿ ಆತ್ಮಲಿಂಗವನ್ನ
ಕೊಡು ಎಂದಾಗ ಕೊಟ್ಟ, ಆತ್ಮಲಿಂಗವ ಪಡ್ಕೊಂಡ. ಆತ್ಮಲಿಂಗವನ್ನು ಕೊಡುವಾಗ ಪರಮಾತ್ಮ ಹೇಳ್ತಾನ, ರಾವಣ ಇದು ನೇರವಾಗಿ ನಿನ್ನ ತಾಯಿ ಕೈಕಸಿಯ ಮಡಿಲು ಹೋಗಬೇಕು, ಕೈ ಸೇರಬೇಕು. ಅಕಸ್ಮಾತ್ ಎಲ್ಲಾದ್ರೂ ನೀನು ಭೂಸ್ಪರ್ಶ ಮಾಡಿದಂದ್ರ ಈ ಲಿಂಗ ನಿನಗ ಸಲ್ಲುವುದಿಲ್ಲ ಅಂತ ಹೇಳ್ತಾನ. ಆಯ್ತು ನಮ್ಮಪ್ಪ ಶಿವನೇ ಎಂದ. ಕೊನೆಗೆ ಆ ಆತ್ಮಲಿಂಗವನ್ನು ತೆಗೆದುಕೊಂಡು ಬರುವಾಗ ದೇವಾನು ದೇವತೆಗಳು ವಿಚಾರ ಮಾಡಿದ್ರಂತ, ಪರಮಾತ್ಮನ ಆತ್ಮಲಿಂಗವೇನಾದ್ರೂ ರಾಕ್ಷಸ ವಂಶಜ ಇರ್ತಕ್ಕಂಥ ರಾವಣ ಕೈಕಸಿಯ ಕೈಯೊಳಗೆ ಸಿಕ್ಕರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತದ. ಹೇಗಾದ್ರೂ ಮಾಡಿ ಇದು ಭೂಸ್ಪರ್ಶವಾಗಬೇಕು, ಅವಳ ಕೈ ಸೇರ್ಕಂದ್ರ ಇನ್ನ ಲೋಕ ಮುಂದೆ ನಡೆದೆ ಹಂಗಂತ ವಿಚಾರವನ್ನ ಮಾಡಿದ್ರು. ಆ ವಿಚಾರವನ್ನ ಮಾಡಿ ಹಂಗ ಅವನ ಎದುರಿಗೆ ನಿಂದ್ರ ತಾಕತ್ತಿದ್ದಲ್ಲ ಯಾರಿಗೂ. ಯಾಕಂದ್ರ ಮಹಾಶೂರ ರಾವಣ ಅಂದ್ರ ದೇವರ ದೇವತೆಗಳೆಲ್ಲ ಗಡಗಡ ಗಡಗಡ ನಡುತ್ತಿದ್ರು. ರಾವಣ ಅಂದ್ರ ಮಹಾಶೂರ. ಮುಂದ ಎಲ್ಲಾ ದೇವತೆಗಳು ಯೋಚನೆಯನ್ನ ಮಾಡಿ ಕೊನೆಗೆ ಯಾರು ಬುದ್ಧಿವಂತರು, ಮನೆ ಮನೆ ಹೋತಲ್ಲ ಹಬ್ಬ ಯಾರ್ದು, ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡಿ ಕಳಿಸ್ತಿರಲ್ಲ ನೀರಿಗೆ, ಗಣಪ ವಿಘ್ನ ವಿನಾರಕ. ಕೊನೆಗೆ ಏನು ಮಾಡಿದ್ರು, ಗಣಪನಿಗೆ ಹೇಳ್ತಾರೆ ಹೇಗಾದ್ರೂ ನೀನೇ ಬುದ್ಧಿವಂತಿಕೆಯಿಂದ ಆ ಲಿಂಗವನ್ನು ಭೂಸ್ಪರ್ಶ ಮಾಡುವಂತೆ ಮಾಡಬೇಕಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಸಮೀಪದಲ್ಲಿರುವಂತ ಪವಿತ್ರವಾದ ಸಹ್ಯಾದ್ರಿ ಪರ್ವತ ಬೆಟ್ಟ ಗುಡ್ಡಗಳ ಮಧ್ಯೆ ಸುಂದರವಾದ ಸಮುದ್ರ, ಸಮುದ್ರದ ದಂಡೆಯಲ್ಲಿ ಗೋಪಾಲಕನಾಗಿ ದನ ಕಾಯುವ ಹುಡುಗರ ವೇಷದಲ್ಲಿ ಆ ಗಜಾನನ, ಗಣೇಶ, ವಿನಾಯಕ, ವಿಘ್ನ ನಿವಾರಕ ದನ ಕಾಯುವ ಹುಡುಗರ ವೇಷದಲ್ಲಿ ಇದ್ದ. ಈ ದೇವಾನು ದೇವತೆಗಳ ಮಾಯಾ ಮೋಕ್ಷದಿಂದ ಮಹಾಶಿವಭಕ್ತನಾಗಿರ್ತಕ್ಕಂಥ ರಾವಣನಿಗೆ ಪೂಜಾ ಸಮಯವಾಗ್ತದ. ಪೂಜಾ ಸಮಯ ಇನ್ನೇನು ಸಂಧ್ಯಾ ವಂದನೆ ಮಾಡಬೇಕು, ಶಿವನ ಪೂಜೆ ಮಾಡಿ. ಎಂದೂ ಶಿವ ಪೂಜೆ ಮಾಡುತ್ತಿದ್ದಿಲ್ಲ ಪುಣ್ಯಾತ್ಮವ. ಮುಂದೆ ಬಹಳ ಚಂದ ಬರ್ತದ ಕಥಾ. ಸಮಯ ಪೂಜದ ಸಮಯವಾಗ್ತದ. ಸೂರ್ಯನನ್ನ ನೋಡಿದ ಸಮಯವಾಯ್ತು. ಏನ್ ಮಾಡ್ಬೇಕು? ಯಾಕಂದ್ರೆ ದೇವನ ದೇವತೆಗಳ ಮೋಸ. ಏನ್ ಮಾಡ್ಬೇಕು? ಲಿಂಗವನ್ನ ಕೆಳಗಿಟ್ರ ಮತ್ತೆ ಸಿಗೋದಿಲ್ಲ ಅಂತ ಹೇಳಿದ ಪರಮಾತ್ಮ. ಏನು ಮಾಡ್ಬೇಕು ಅರ್ಥ ಇತ್ತ ನೋಡುವಾಗ ಗೋಪಾಲಕನಾಗಿ ದನ ಕಾಯುವ ವೇಷದಲ್ಲಿ ಹುಡುಗನಲ್ಲಿರುವಂತ ಆ ಹುಡುಗನನ್ನ ಕರೆ, ಎಲೇ ಬಾಲಕ ಇಲ್ಲಿ ಬಾ ಅಂದಾಗ ಅವ ಗಡ ಗಡ ಗಡಗ ನಡಗಿದ. ಯಾಕೋ ನಡಗುತ್ತೀಯ? ಏನು ಸ್ವಾಮಿ? ಏ ಬಾ ಇಲ್ಲಿ. ಅಯ್ಯೋ ಏನು ಸ್ವಾಮಿ? ಬಾರೋ ಬಾಲಕ. ಅಯ್ಯೋ ಅಯ್ಯೋ ಎಷ್ಟೊಂದು ಭಯಭೀತನಲ್ಲ ಹಬ್ಬ ಅಲ್ಲ. ಏನು ನಿಮ್ಮನ್ನು ನೋಡಿದ್ರೆ ಭಯವಾಗುತ್ತೆ ಸ್ವಾಮಿ. ಯಾಕೆ? ಆಜಾನ ಬಾಹುಗಳು, ಎತ್ತರವಾದ ಕಾಯ, ವಿಕೃತವಾದ ರೂಪ, ವಿಶಾಲವಾದ ಎದೆ. ಇದುವರೆಗೂ ನಿನ್ನಂತಹ ದೊಡ್ಡ ಅತಿಗಾಯದ ಮನುಷ್ಯನ ನಮ್ಮನ್ನ ನೋಡೇ ಇಲ್ಲ ಸ್ವಾಮಿ. ಅದಕ್ಕೆ ಭಯವಾಯಿತು. ಏನಿಲ್ಲ ಬಾ ಬಾಲಕ, ಒಂದು ಉಪಕಾರವನ್ನ ಮಾಡ್ತೀಯ. ಏನು ಸ್ವಾಮಿ? ಏನಿಲ್ಲ ಕಣೋ, ಶಿವನನ್ನ ಪೂಜೆ ಮಾಡುವ ಸಮಯವಾಗಿದೆ ಕಂದ. 5 ನಿಮಿಷ ಈ ಲಿಂಗವನ್ನ ನಿನ್ನ ಕೈಯಲ್ಲಿ ಕೊಡ್ತೀನಿ, ದಯಮಾಡಿ ಕೆಳಗೆ ಇಡಬಾರದು. ಆಯ್ತು ಸ್ವಾಮಿ. ಪುಟ್ಟ ಬಾಲಕನ ರೂಪದಲ್ಲಿ ಬಂದಿರುವಂತೆ ವಿನಾಯಕನ ಕೈಯಲ್ಲಿ ಲಿಂಗ ಕೊಟ್ಟ. ಆ ಲಿಂಗ ಕೊಟ್ಟಾಗ ಆ ಹುಡುಗ ಹೇಳ್ತಾನ, ಸ್ವಾಮಿ ನಾ 1 ರಿಂದ 10 ಅಂತೀನಿ, ಅಷ್ಟೊಳಗೆ ನೀವು ಬಂದು ಹೋಗ್ಬೇಕು. ಇಲ್ಲವಾದ್ರೆ ನಾನು ನೆಲಕ್ಕಿಡ್ತೀನಿ. ನೆಲಕ್ಕಿಡ್ತಾನೆ. ಇಲ್ಲವಾ ಬರ್ತೀನಿ. ಸಮುದ್ರದ ಸ್ವಲ್ಪ ದೂರವಾಗಿದ್ದ ಈ ಹುಡುಗ 1 2 3 4 7 8 9 ಅಂದ. ಏ ಬಾಲಕ ತಡಿ, 9 ಅಂದ. ಈ ಶಾಲ್ಯಾಗ ಮಾಸ್ತರು ಹೋಮ್ವರ್ಕ್ ಹಾಕಿರ್ತಾರ. ಹುಡುಗರು ಗಣಿತ ಲೆಕ್ಕ ಮಾಡ್ತಿರ್ತಾರ ಮನ್ಯಾಗ. 2 ಹಿಂಗ ಪಟ್ ಮಾಡ್ತಿರ್ತಾರ. ಅವ್ರ ಯಾವಾಗ ದ್ವಾಸಿ ಅಂದ್ಬಿಡ್ತಾವ. ಹಂಗ ವಿನಾಯಕ 1 2 3 4 5 6 7 8 ಮಹಾಸ್ವಾಮಿ 9 ಓಡಿ ಬರ್ತಾನ. 10 ಅಂದವನ ಆ ಲಿಂಗವನ್ನ ನೆಲದ ಮೇಲೆ ಇಟ್ಟ. ಬಾಲಕ ಅನಾಕ್ಷಣ ಗಣಪತಿ ಸಿಗಲಿಲ್ಲ, ಓಡಿ ಹೋಗ್ತಾನ. ಓಡಿ ಹೋದಾಗ ಆ ರಾವಣೇಶ್ವರ ಬಂದು ತನ್ನ
ಬಲನಾಲ ಮೊಣಕಾಲನ್ನ ಊರಿ ಆ ಲಿಂಗವನ್ನು ಎತ್ತಬೇಕಂತನ್ನ ಎತ್ತಿದಂಗಲ್ಲ ಅದು ಸುರುಳಿ ಆಕಾರವಾಗ್ತದ, ಮುರುಗಿಯ ಲಿಂಗವಾಗ್ತದ. ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಅತಿಯಾದ ಬೃಹದಾಕಾರದ ಲಿಂಗವಾಯಿತು. ರಾವಣ ಹೆಗಲಕೊಂಡು ಅಂತ ಎತ್ತರಗೊಳಿಸಿದ ಲಿಂಗ ಮುರುಗಿ ಯಾಕುವಂತ ಬರ್ತದ. ಮುರುಗಿಯಾದಾಗ ತಕ್ಷಣ ಆ ಲಿಂಗ ಅಲ್ಲಿಗವಾಯಿತು. ಆ ಲಿಂಗ ಅಲ್ಲಿ ಸ್ಥಾಪನೆಯಾದ ಕ್ಷಣ ಪಾರ್ವತಿ ಪರಮೇಶ್ವರರು ಬಂದರು. ರಾವಣ, ನಿನ್ನ ಪುಣ್ಯದಿಂದ ಇದು ಕೈಲಾಸವಾಗ್ತದ, ಭೂ ಕೈಲಾಸವಾಗಲಿ. ಸೂರ್ಯ ಚಂದ್ರ ಇರುವರೆಗೂ ನಿನ್ನ ಹೆಸರು ಅಜರಾಮರವಾಯಿತು. ಇನ್ನು ಮುಂದೆ ಈ ಲಿಂಗದ ಆಶೆಯನ್ನು ಬಿಡು ಅಂದಾಗ ಆ ಕ್ಷೇತ್ರವೇ ಗೋಕರ್ಣ ಕ್ಷೇತ್ರ ಆಗ್ಯಾದ. ಯಾವುದು? ಗೋಕರ್ಣ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ. ಬಹುಶಃ ಉಡುಪಿ ಆಜುಬಾಜು ಬರುತ್ತಿರ್ಬೇಕು. ಏನು ಇವತ್ತಿನ ಗೋಕರ್ಣ ಪುಣ್ಯಾತ್ಮ ಮಹಾನ್ ಶೂರ ಶಿವಭಕ್ತನಾಗಿರುವಂತ ಆ ರಾವಣನ ಅವಿಮುಕ್ತ ಕ್ಷೇತ್ರವೇ ಅದು ಗೋಕರ್ಣ ಎನ್ನುವಂಥದ್ದನ್ನ ನೀವು ಮನದಲ್ಲಿ ಅರಿತುಕೊಳ್ಳುತ್ತಾ, ಯಾಕಂದ್ರ ಶಿವಭಕ್ತನಾದರೂ ನಾನೆಂಬ ಅಹಂಕಾರ ಅವನನ್ನ ಅಧೋಗತಿಗೆ ತರ್ತದೆ. ಅದಕ್ಕೆ ಮನುಷ್ಯನಿಗೆ ನಾನು ಅನ್ನೋದಿರಬಾರ್ದು. ನಾನು ಅನ್ನೋದಿತ್ತಂದ್ರ ಬಹಳ ಬೇಗ ಎಂತೆಂಥವ್ರು ಏನಾಗ್ತ, ಸ್ವಲ್ಪ ದುಡುಕಿದ ಪುಣ್ಯಾತ್ಮ ಒಳ್ಳೆ ನಟ, ಸ್ವಲ್ಪ ದುಡುಕಿದ ಏನಾಗತ್ತೆ ಪರಿಸ್ಥಿತಿ. ಅದಕ್ಕ ಮನುಷ್ಯ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಬಸವಣ್ಣವರು ಎಚ್ಚರಿಕೆ ಕೊಡ್ತಾರೆ ಮನುಷ್ಯನಿಗೆ. ನಿನ್ನ ಶರೀತಾನೆ, ನಿನ್ನ ಸಂಪತ್ತು ಏನೇ ಇರಲಿ, ಸ್ವಲ್ಪ ಗುರುಗಳು ಬಂದಾಗ, ಮಹಾತ್ಮರು ಬಂದಾಗ, ಹಿರಿಯರು ಬಂದಾಗ ಬದುಕು ಬಾಗಿಕಂದ್ರ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತಾನ, ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತಾನ. ಆ ದಿಶೆಯಲ್ಲಿ ಹನುಮಂತ ದೇವರು ಯಾಕ ಪ್ರಿಯ ಅಂದ್ರ, ಅಂಜಲಿಬದ್ಧನಾಗಿ ಸೀತೆಯನ್ನ ಕದ್ದುಕೊಂಡು ಹೋಗಿರುವಂತ ಮಾರೀಚ ಜಿಂಕೆಯಾಗಿ ಬಂದ. ಮುಂದ ಹನುಮನ ಪುಣ್ಯದಿಂದ ರಾಮನಿಗೆ ಸೀತೆ ದೊರೀತಾಳ. ಹೀಗೆ ಹಲವಾರು ಕಥೆಗಳು ಬರ್ತವೆ. ಹಾಗೆ ನಾಳಿನ ದಿವಸ ಹನುಮಂತನ ತಂದೆ ತಾಯಿ ಆತ ಹುಟ್ಟಿದ್ದು ಕರ್ನಾಟಕ, ಅದು ಯಾವ ಊರು ಎನ್ನುವಂತ ಕಥಾಭಾಗ ನಾಳೆಗೆ ನಾವು ಚಿಂತನವನ್ನ ಮಾಡೋಣ. ಯಾಕಂದ್ರೆ ಪೂಜ್ಯರು ಬಹಳ ದೂರದಿಂದ ದಯಮಾಡಿಸ್ಯಾರ. ಹಾಗೆ ಆ ತೊಟ್ಲ ನಾಳೆ ಮಾಡೋಣ, ನಾಳಿನ ದಿವಸ. ಯಾಕಂದ್ರ ಮುಂದೆ ಬೆಳವಣಿಗೆ ಲೀಲೆಗಳು ಅಸಂಖ್ಯಾತದವ. ನೀವು ನಾಳೆಗಂದ್ರೆ ನಾಳೆಗೆ, ನಾಡಿದ್ದು ಅಂದ್ರೆ ನಾಡಿದ್ದು, ನಾಳೆ ಬುಧವಾರ ಗೌರಿ ಹುಣ್ಣಿಮೆ ನಾಳೆಗೆ. ಹಾಗ ಅದ್ರ ಪ್ರಕಾರವಾಗಿ ಯಾರಾದ್ರೂ ನಮ್ಮ ತಾಯಿಗಳು ಮಕ್ಕಳಿಲ್ದವ್ರು ಅಥವಾ ಮನಸ್ಸಿಗೆ ಏನಾದ್ರೂ ತೊಂದರೆಗಳಿದ್ದವರು ಯಾರಾದ್ರೂ ತೊಟ್ಲ ಕೊಡಿಸೋರು ಇದ್ರೆ ತೊಟ್ಲ ಕೊಡಿಸ್ರಿ. ಬೆಳ್ಳಿಯ ಲಿಂಗದ ಕಾಯಿ, ಬೆಳ್ಳಿಯ ಹಾಲ್ಗಡಗ, ಬೆಳ್ಳಿಯ ಉಡುದಾರ. ಹನುಮಂತ ದೇವರಂದ್ರೆ ಯಾರಿಲ್ಲ ಅಂತ ನಬಾಡ್ರಿ, ಮಹಾರಾಜನ ಮಗ ಅವ, ಕೇಸರಿನಂದನ ಮಹಾರಾಜನ ಮಗ. ರಾವಣ ಅಂದ್ರೆ ಒಬ್ಬನಲ್ಲ, ಮೂವರು ರಾವಣ ಬರ್ತಾರ. ಅಹಿರಾವಣ, ಮಹಿರಾವಣ, ಶೂರ ರಾವಣ. ಬಹಳ ಮಜಾದ ಇದು ಕಥಾ. ಅದಕ್ಕ ಯಾರಾದ್ರೂ ದಾನಿಗಳು ತೊಟ್ಲ ಕೊಡಿಸುವಂತವ್ರಿದ್ರ ಯಾವ ಸಮಾಜದವರಾದ್ರೂ ಕೊಡಿಸಬಹುದು. ಹಿಂದೂ ಮುಸ್ಲಿಂ ಭೇದ ಭಾವನೆ ಇಲ್ಲ ಹನುಮಂತ ದೇವರಿಗೆ. ನಮ್ಮ ಭಾರತದೊಳಗೆ ಹನುಮಂತ ದೇವರ ಪೂಜೆನ ಕೆಲವೊಂದು ಊರಾಗಿ ಇಸ್ಲಾಂ ಧರ್ಮದವರೇ ಮಾಡ್ತಾರ. ಯಾಕಂದ್ರೆ ಸರ್ವಧರ್ಮದ ಸಮನ್ವಯ ಹರಿಕಾರ ಈ ಆಂಜನೇಯ. ಅದಕ್ಕಾಗಿ ಯಾರಾದ್ರೂ ತೊಟ್ಲ ಕೊಡಿಸೋರು ದಾನಿಗಳಿದ್ರೆ ಕೊಡಿಸ್ರಿ. ತೊಟ್ಟಲ, ಬೆಳ್ಳಿಯ ಹಾಲುಗಡಗ, ಬೆಳ್ಳಿಯ ಉಡದಾರ, ಬೆಳ್ಳಿಯ ಲಿಂಗದ ಕಾಯಿ ಕೊಡಿಸುವಂತ ದಾನಿಗಳು. ಮತ್ತೆ ಹೆಣ್ಮಕ್ಳು ಯಾರ ಟೇಲರ್ ಮನೆಯಾಗ ಬಟ್ಟೆ ನೀರಾವರಿ ಸದ್ಗುರು ಶ್ರೀ ಚನ್ನಬಸವ ಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನ ಸಲ್ಲಿಸಿ ಶಕ್ತಿ ದೇವತೆ ಶ್ರೀ ಹನುಮಾನನ ಪಾದಗಳಲ್ಲಿ ಕೂಡ ಭಕ್ತಿಪೂರ್ವಕ ನಮನ ಸಲ್ಲಿಸಿ ಉಜ್ಜಯಿನಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಹನುಮಂತ ದೇವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಪುರಾಣ ಕಾರ್ಯಕ್ರಮದ
ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ಶಿವಯೋಗಿ ಶಿವಾಚಾರ್ಯರು ಪಾಲ್ಮಂಗಳೂರು ಇವರ ಪವಿತ್ರ ಪಾದಗಳಲ್ಲೂ ಕೂಡ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ವೇದಮೂರ್ತಿ ಸೋಮಯ್ಯ ಸ್ವಾಮಿಗಳ ಪಾದಗಳಲ್ಲಿ ಕೂಡ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಪೌರಾಣಿಕರಾದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಶಿಷ್ಯರಾದ ಆಕಾಶವಾಣಿ ಕಲಾವಿದರಾದ ವೇದಮೂರ್ತಿ ಅಮರೇಶ್ವರ ಶಾಸ್ತ್ರಿಗಳ ಪಾದಗಳಲ್ಲೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಸಂಗೀತ ಬಳಗಕ್ಕೂ ಕೂಡ ವಂದಿಸಿ ಇಲ್ಲಿ ಸೇರಿರುವಂಥ ಶ್ರದ್ಧೆಯ ತಾಯಂದರೆ ಹಿರಿಯರೇ ಸಹೋದರ ಸಹೋದರಿಯರೇ ತಮಗೆಲ್ಲ ವಂದಿಸಿ ಬಹಳ ದಿವಸಗಳ ನಂತರ ನಮ್ಮ ಗ್ರಾಮದೊಳಗೆ ಶ್ರೀ ಹನುಮನ್ ದೇವರ ಕಳಸವರ್ಣ ಕಾರ್ಯಕ್ರಮ ನಮ್ಮೂರಿನ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಇಂಥ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅತ್ಯಂತ ಸಂತೋಷದ ವಿಷಯ. ನಮ್ಮ ಪೂಜ್ಯ ಗುರುಗಳಾದ ಪಂಚಾಕ್ಷರಿ ಶಿವಾಚಾರ್ಯರ ಮಾರ್ಗದರ್ಶನದೊಳಗೆ ಗುರು ಹಿರಿಯರ ಅಣತಿಯಂತೆ ಈ ಕಾರ್ಯಕ್ರಮ ನಡೀತಾ ಇದೆ. ಊರು ಹುಟ್ಟಿ ಭಾಳ ದಿವಸ ಆಯಿತು, ಇನ್ನೂ ತನಕ ನಮ್ಮಲ್ಲಿ ಹನುಮಂತಿಯವರ ಶಿಖರ ಮತ್ತು ಕಳಸಾಗಿದ್ದಿಲ್ಲ. ಅದು ಈಗ ಒಂದು ಪೂಜ್ಯರ ಅನುಗ್ರಹದಿಂದ ನಮ್ಮೂರಿನ ಹಿರಿಯರ ಸಂಕಲ್ಪದಿಂದ ನೆರವೇರುವಂಥ ಕಾರ್ಯ ಬಂದದ. ಅದು ಅತ್ಯಂತ ಸಂತೋಷದ ವಿಷಯ. ನಾವೆಲ್ಲರೂ ಈ ಒಂದು ಕಾರ್ಯದೊಳಗೆ ತನುಮನದಿಂದ ಭಾಗವಹಿಸಿ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಬೇಕು. ಅಂದ್ರೆ ಈ ಕಾರ್ಯಕ್ರಮದ ಅಂಗವಾಗಿ ಪುರಾಣ ಕಾರ್ಯಕ್ರಮ ಹಾಕ್ಕೊಂಡದ್ದು ಅತ್ಯಂತ ಸ್ತುತ್ಯಾರ ಕಾರ್ಯ. ಪ್ರಥಮ ಪುರಾಣ ಕಾರ್ಯಕ್ರಮ ನಮ್ಮ ದೇವರುಗಳಿಗೂ ನೆರವೇರ್ತಾ ಇದ್ದು ಅತ್ಯಂತ ಸಂತೋಷದ ವಿಷಯ. ಹಾಗಾಗಿ ವಿಶೇಷವಾಗಿ ಪುರಾಣಿಕರು ಕೂಡ ನಮಗೆ ಬಹಳ ವಿದ್ವಾಂಸರು ಸಿಕ್ಕಾರ. ಅವರ ಅಮೃತವಾಣಿಯನ್ನು ಕೇಳಿ ನಮ್ಮ ಜನ್ಮವನ್ನು ನಾವು ಪಾವನ ಮಾಡಿಕೊಳ್ಳೋದು, ಅದರ ಜೊತೆಗೆ ನಮ್ಮ ಗ್ರಾಮದೊಳಗಿರುವಂಥ ಎಲ್ಲ ಅನಿಷ್ಟಗಳನ್ನು ಅವರ ವಾಣಿಯಿಂದ ಪೂಜ್ಯರ ಆಶೀರ್ವಾದದಿಂದ ಹನುಮಂದಿಯವರ ಆಶೀರ್ವಾದದಿಂದ ತೊಲಗಲಿ ಅಂತ ಅವರೆಲ್ಲರಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವ್ರಿಗೆ ಬರಲಿಕ್ಕಾಗಿಲ್ಲ. ಅವ್ರ ಪರವಾಗಿ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕ್ಷಮೆಯನ್ನು ಕೋರಿ ಸಮಯ ಭಾಳ ಆಗ್ಯದ. ಪೂಜ್ಯರ ಆಶೀರ್ವಚನ ನಾವು ನೀವೆಲ್ಲ ಕೇಳಿ ಪಾವನರಾಗೋಣ ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದೊಳಗೆ ತಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ನಮ್ಮೂರಿನ ಗುರು ಹಿರಿಯರಲ್ಲಿ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪುನೀತರಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಬಸವಂತರಾವ್ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ನೀವೆಲ್ಲರೂ ಕಾತು ಕುಳಿತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಶ್ರೀ ಜಗದ್ಗುರು ಪಂಚಾಚರ ಪ್ರಚೀದಂತು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಃ ತಮ ವಂದೇ ಪಂಡಿತಾರಾಧ್ಯ ಜಗದ್ಗುರು. ಹನುಮಂತ ದೇವರ ಮೂಲ ಸೂತ್ರ ದಾರಿ ಅವರ ಕಳಸಾರೋಣ. ಆ ನಿಮಿತ್ತ ಶಿಷ್ಯರೆಲ್ಲ ಕೇಳ್ಕೊಂಡ್ರು ಹನುಮಾನ ಚರಿತ್ರೆ ಹೇಳೋರು ಕಳಿಸ್ರಿ ಅಂದ್ರೆ ನಾವು ಹೇಳಿದೇವೆ ಶಾಸ್ತ್ರಗಳಿಗೆ ಹನುಮಂತ ಚರಿತ್ರೆನೇ ಹೇಳು, ಅದು ಬೇಕಂದಾಗ ಆಯ್ತು ನೀವು ಏನು ಅಪ್ಲೈ ಕೊಡ್ತೀರಿ ಅದಕ್ಕೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಒಳಗೆ ಅದನ್ನೇ ಹೇಳ್ಕೊತಂದ್ರೆ ಯಾರು ಕೊಂಡ್ರಲ್ಲ. ಅವರು ಅದಕ್ಕಾಗಿ ಏನು ಮಾಡ್ತಾರೆ, ಅಡ್ಡ ಕಥೆಗಳನ್ನು ಹೇಳಿ ನಿಮ್ಮ ತಲೆಗೆ ನೆತ್ತಿಗೆ ಸಾಕಷ್ಟು ಬುದ್ಧಿಯನ್ನು ಕೊಡ್ತಾರೆ. ಅಂತ ಒಂದು ಹನುಮಾನ ಚರಿತ್ರೆ ನೀವಂತ ಕೇಳಬೇಕ. ಆ ಪರಮ ಪೂಜ್ಯ ಪಾನ್ ಮಂಗಳೂರದ ನವದಗಿ ಪಾನ್ ಮಂಗಳೂರದ ಪೂಜ್ಯ ಪವಿತ್ರ ಪಾದ ಕಮಲಗಳಿಗೆ ಶಿರಸಾಷ್ಟ ನಮಸ್ಕಾರವನ್ನು ಸಮರ್ಪಿಸಿ
ಇದೀಗ ಮಾತನಾಡಿದ ಬಸವಂತರಾಯಗೌಡರಲ್ಲಿ ಸೋಮೇಶ್ವರ ಸ್ವಾಮಿ ಕೂಡ ಭಾಗವಹಿಸಿ ಅತಿಥಿ ಸ್ಥಾನ ವಹಿಸಿದ ಸೋಮೇಶ್ವರ ಸ್ವಾಮೀಜಿ. ಅದೇ ಪ್ರಕಾರ ಅಮರೇಶ್ವರ ಶಾಸ್ತ್ರೀಜಿಯವರು, ತಬ್ಲಾಜಿಯವರು ಸಂಗೀತ ನಮಗೆ ಜಿದ್ದಿನಿಂದ ಸಿಟ್ಟಿನಿಂದ ಅವನಿಗೆ ಬೈದು ಆ ಬಡಿಗೆರವ ನಮ್ಮ ನಂದರಿಗೆ ಅವ್ರಿಗೆ ಸಿಟ್ಟು ಮಾಡಿ ಹೇಳಿದ. ಆದರೂ ಕೂಡ ಇವತ್ತು ನಾ ಬಂದು ಉಪಸ್ಥಿತ ಅವ ಇವತ್ತು ಗೈರಾದರನ ಆದರೂ ಅನ್ನೋರು ಅವರ ಸ್ಥಾನದಲ್ಲಿ ಅವತ್ತು ಕೀರ್ತಿ ದೊಡ್ಡದ. ಆದರೂ ಒಂದು ಮೂರ್ತಿ ಕೊಟ್ಟ ಚಿಕ್ಕದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮಾಡೋದು. ಯಾಕಂದ್ರೆ ಸುಂದರವಾದ ಹಾಡನ್ನು ಹೇಳಿ ಮನಸ್ಸಿಗೆ ಸಂತೋಷ ಮಾಡಿದ. ಅದೇ ಪ್ರಕಾರ ಉಪಸ್ಥಿತಿರುವ ಸಮಸ್ತ ಸದ್ಭಕ್ತ ಮಂಡಳಿ, ಪೂಜ್ಯ ತಾಯಿದರೆ, ಮುದ್ದು ಮಕ್ಕಳು, ಹೆಚ್ಚಿಗೆ ಹೇಳೋದ್ರ ಏನು ಫೈದಿಲ್ಲ. ಭಾಳ ಹೇಳೋದಕ್ಕಿಂತಲೂ ಏನೇ ಮಾತಾಡಿದ್ರು ಕೂಡ ಏನು ನಡೀತದ ಅದನ್ನು ನೀವು ನಡೆದ್ರಾಗ ಒಂದು 5 ಪೈಸೆ ತೋರಿಸಿದ್ರೆ ನಮಗೆ ಭಾಳ ಮನಸ್ಸಿಗೆ ತೃಪ್ತಿ ಆಗ್ತದೆ. ಅದಕ್ಕಾಗಿ ಪರಮ ಪೂಜ್ಯರ ಅಧ್ಯಕ್ಷ ಸ್ಥಾನ ಮಾಡಿ ಅಂದ್ರೆ ಅವರು ಅಧ್ಯಕ್ಷರಿಗೆ ಎಲ್ಲ ಅವ್ರು ಏನು ವಿವರಣೆ ಮಾಡ್ತಾರೆ ಅದನ್ನು ಕೇಳ್ಕೊರಿ. ಅವ್ರಿಗೆ ಹೇಳಿದೆವು ಪುರಾಣಿಕರಿಗೆ 7ರಿಂದ 8 ತನ ಮಾಡಿ. ನಮ್ಮ ಭಕ್ತರು ಭಾಳ ಭೀಮನ ಭಕ್ತರು, ಭಾಳ ಹುಷಾರ. ಹಾಗೆ ಥಂಡಿ ಶುರು ಆಯ್ತು. ಇನ್ನ ಮಳೆ ಸಾಕಷ್ಟು ಆಗಿದೆ. ಸಾಕಷ್ಟು ಮಳೆ ಆದ್ರಿಂದ ಭಕ್ತರು ಭಾಳ ಹುಷಾರ್ರಿ. ನಮಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರು. ಅಗ್ದಿ ಭೋಜನ ಪ್ರಿಯರು, ಅಗ್ದಿ ಮನಗಂಡು ಊಟ ಮಾಡಿಸ್ಯಾರ. ಇವತ್ತಿನ ಶಿಷ್ಯ ಹುಗ್ಗಿ ಮತ್ತು ಅನ್ನ ಸಾರು ಮಾಡಿ ಉಭಯ ಗುರುಗಳ ಆಶೀರ್ವಾದ ಪಡ್ಕೊಂಡು, ಅದೇ ಪ್ರಕಾರ ಪತ್ರಿಕೆಯಲ್ಲಿ ನೋಡಿದೆವು ಎಷ್ಟು ದಿವಸ ಆಗ್ತದೆ ಅಷ್ಟು ಅನ್ನದಾನಿಗಳು ಹೆಸರನ್ನು ಉಂಟು ಮಾಡ್ಯಾರ. ಅದೇ ಪ್ರಕಾರ ಕಾರ್ಯಕ್ರಮ ನೀವೆಲ್ಲರೂ ಚಂದಾಗಿ 7 ಗಂಟೆಗೆ ಬಂದ್ರೆ 8:30 ತನ ಶಾಸ್ತ್ರಿಗಳಿಗೆ ಕೊಡ್ತೇವೆ. ಹಾಗೆ 8:30 ಅಂದಲ್ಲಿ ಮಧ್ಯದಲ್ಲಿ ಗವಾಯಿಗಳು ಇರ್ತಾರೆ. ಅವರು ಕೂಡ ಖ್ಯಾತ ಗವಾಯಿಗಳದಾರ. ಬಡಿಗೆ ಯಶವಂತ ಬಡಿಗೆ ಬಹಳ ಸುಂದರವಾದ ಹಾಡುಗಳು ಹಾಕ್ತಾರೆ. ಜಾನಪದ ಸಾಹಿತ್ಯದ ಅದು ಕೇಳಿದ್ರೆ ನೀವೇ ಹೇಳ್ತೀರಿ. ಅದಕ್ಕಾಗಿ ಇಂಥವೆಲ್ಲ ಸಂಧಿ ನೀವು ಕಳ್ಕೋಬೇಡ್ರಿ. ಎಲ್ಲರೂ ಬಂದು ಈ ಸ್ಥಾನದ ಒಂದು ಹನುಮಾನ ಮಂದಿರದ ಕಳಸಾರವನ್ನು ನೀವೆಲ್ಲರೂ ಮಾಡಿರಿ. ಮತ್ತು ತಾಯಂದಿರು ಕೂಡ ಸಾಕಷ್ಟು ಸಹಕಾರ ಕೊಟ್ಟಿರಿ. ಬಂಗಾರದ ಕಳಸ ಉಜ್ಜಯಿನಿ ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಅದನ್ನು ನೆರವೇರ್ತದೆ. ಇವೆಲ್ಲ ಕಾರ್ಯಕ್ರಮ ಬಹಳ ದೊಡ್ಡ ಹಕ್ಕದಿಂದ ನೀವೆಲ್ಲರೂ ಸರ್ವ ಗಣ್ಯಮಾನ್ಯ ವ್ಯಕ್ತಿಗಳು, ಸದ್ಭಕ್ತ ಮಂಡಳಿಯವರು, ಪೂಜ್ಯ ತಾಯಿದರು, ಬುದ್ಧ ಮಕ್ಕಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಅಗಳ ಹೇಳಿದ್ರು ಶಾಸ್ತ್ರಿಗಳು ಯವ್ವ ಎಲ್ಲ ತಾಯಿಯಂದ್ರು ಭಸ್ಮ ಧಾರಣ ಮಾಡ್ಕೊಂಡು ಬರ್ರಿ. ನೋಡ್ರಿ, ನಮ್ ಕಿಮ್ಮತ್ ಇಬ್ಬರು ಗುರುಗಳ ಕಿಮ್ಮತ್ ಇಟ್ಬೇಕಾಗಿದ್ರೆ ನಾಳೆ ಹೆಂಗ್ ಬರ್ತೀರಿ ನೋಡ. ಯಾಕಂದ್ರೆ ನಮ್ ಯಾವತ್ತು ಪಾನಮಗಳದವ್ರು ಯಾವಾಗಾರ ಬಂದಿರ್ಬೇಕು. ಮಾಲ್ಪಡಿ ಗುರುಗಳು ಯಾವತ್ತು ಬರ್ತಾರೆ. ಅವ್ರ ವಜನ, ಅವ್ರ ವಿಚಾರ, ಅವ್ರ ಮಾತು ಉಳಿಸ್ಬೇಕಾದ್ರೆ ಭಸ್ಮ ತಪ್ಪದೆ ಹಚ್ಚಿಕೊಂಡು ಬರ್ಲವೇ. ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ದಂಪತಿಗಳು ಬಹಳ ಗುರುಗಳ ಆಶೀರ್ವಾದ ತಗೊಂಡು ನಡೀತಾ ಇದ್ರು. ಆದ್ರೂ ಕೂಡ ಅವ್ರು ಹೇಳಿದ್ರು, ಅವ್ರ ಮನ್ಯಾಗ ಒಂದು ಹುಟ್ಟಿ ತಿಂಗ ಔಚಾರಿ ಅವನೇ ಭಸ್ಮಧರ ಗೊತ್ತಿದ್ದಿಲ್ಲ. ಅವ ಹೇಳ್ದ ಮನಿ ಗುರುಗಳಿಗೆ, ನೋಡ್ರಿ ಗುರುಗಳ ಎಲ್ಲ ಸಂಪತ್ತು ಕೊಟ್ಟಿರಿ, ಮನ್ಯಾಗ ಒಂದು ಅಡಪುಟ್ಟು ಹುಡುಗ ಹುಟ್ಟ್ಯದ ನಿಮ್ಮದೇ ಹುಡುಗ, ಅದು ಶಿಶು ಮಗನಿಗೆ ಏನಾರ ಬುದ್ಧಿ ಹೇಳುವರಿ ಅಂತ ಹೇಳಿದ್ರು. ಆಗ ಅವರು ಎಲ್ಲೋ ಭಸ್ಮ ಹಚ್ಚುವರು, ಭಸ್ಮದಿಂದ ನೀನ ಪವನ ಆಗ್ತಿ, ಭಯ ಭೀತಿ ಅಂಜಿಕೆ ಹೋಗ್ತದೆ, ಅನೇಕ ರೀತಿಯಿಂದ ತಾಪ ದೂರ ಆಗ್ತದೆ, ಜ್ವರ ಬಂದದ್ದು ದೂರ ಆಗ್ತದೆ. ಭಸ್ಮ ಧರಿಸುವುದೇ
ಅದೆಲ್ಲ ನಿಮಗೆ ಬಿಟ್ಟುಕೊಟ್ಟೋದು ನಮ್ಗೆ ಗೊತ್ತಿಲ್ಲ ಅಂತವ. ಗೊತ್ತಿಲ್ಲ ಅಂದ್ರೆ ಒಂದು ಮಾತು ಮಾಡು, ಒಂದು ಕೆಲಸ ಮಾಡು. ಏನ್ ಮಾಡ್ತೀಪ್ಪ ಅಂದ್ರೆ ಹಚ್ಕೊಂಡವ್ರು ಮೋತಿಯರ್ ನೋಡ್ದ ಹೇಳಿ ನಮಸ್ಕಾರ ಮಾಡು ಅಂದ್ರು ಅವರು. ನೀ ಬಿಡು ಹಚ್ಕೊಳಕ್ ಬಿಡು, ಹಚ್ಕೊಂಡವ್ರು ಮೋತಿಯರ್ ನೋಡ್ದ ನಮಸ್ಕಾರ ಮಾಡು ಅಂದು ನಮಸ್ಕಾರ ಮಾಡಕ್ ಮಾಡು. ಅದು ಮಾಡ್ತೀನಿ ಅದು ಮಾಡ್ತೀನಿ ನಾನು. ಯಾಕಂತ ಮಾಡ್ತೀನಿ ಅಂತ ಹಚ್ಕೊಂಡವ್ರು ಮೋತಿ ನೋಡ್ದಂತೇಳಿ ಗುರುಗಳು ವಚನ ಕೊಟ್ಟ. ಆ ಪ್ರಕಾರ ಅಲ್ಲಿ 2 ಓಣಿ 3ನೇ ಓಣಿಗೆ ಒಬ್ಬ ಭಕ್ತಿದ್ದ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ದ, ಮಖಮಾರ್ಜನ ಮಾಡಿಕೊಂಡು 3 ಬಟ್ಟು ವಿಭೂತಿ ಧಾರಣ ಮಾಡಿಕೊಂಡು ಹೊಲಕ್ಕ ತನ್ನ ಕಾಯಕ್ಕೆ ಹೋಗ್ತಿದ್ದ. ಆ ಕಾಯಕ್ ಮಾಡಕ್ ಹೋಗ್ತಿದ್ದ. ಅವಾಗ 2 ಓಣಿ ಬಿಟ್ಟು 3ನೇ ಓಣಿಗೆ ಹೋಗ್ಬೇಕಲ್ಲಪ್ಪ, ಗುರುಗಳು ಮಾತು ಕೊಟ್ಟಿ ಅಂತೇಳಿ ಅವ ನಿತ್ತಲು ಆ ಬಸ್ ನೋಡ್ರ ಬಗ್ಗೆ ನೋಡ್ತಿದ್ದ. ಒಂದ್ಸಲ ಏನಾಯ್ತಂದ್ರೆ ಅವ ಆಕಸ್ಮಿಕವಾಗಿ ಬರೆಯುವ ಹೋಗೋದು ತಡ ಇತ್ತು. ಅವ ಅದಕ್ಕಿಂತ ಮೊದಲೇ ಹೊಲಕ್ಕೆ ಹೋಗ್ಬಿಟ್ಟಿದ್ದವ. ಹ್ಯಾಂಗ ಮಾಡ್ಬೇಕಂತ ಹೇಳಿ ಹೊಲಕ್ಕೆ ಹೋದ. ಅವ ಬಾಗಿ ಅಗಿತಿದ್ದ. ಅಗಿಯೋ ಟೈಮ್ದಲ್ಲಿ ಬಂಗಾರದ ಕೊಡ ಹೊಡೆತು. ಬಂಗಾರದ ಕೊಡ ಹೊಡೆತು. ಆಗ ಇವ ಬಂಗಾರದ ಕೊಡ ಅಗಿತಿದ್ದ. ಆಗ ಇವ ಹಚ್ಕೊಂಡು ನೋಡ್ದ. ನೋಡ್ದ ಅಂದೆ. ಅವ ಅಂದ ಇವ ಬಂಗಾರ ತೆಗೆದೇ ನೋಡ್ದಂದ ಯಾಕೆ ಮಾಡಿ ಅಂತ ತಿಳ್ಕೊಂಡು ಇಡೀ ಊರಾಗೆ ಹೋಗಿ ಹೇಳಿ ಬಿಡ್ತಾನೆ ಅಂತ ತಿಳ್ಕೊಂಡು ಅವನ್ ಹಚ್ಚಿ ಬೆನ್ನ ಹಚ್ಚಿ ನಿಂದ್ರು ನಿಂದ್ರು ನಿಂದ್ರು. ಇಲ್ಲ ನೋಡಿದ ಅಂದ. ನಾ ನೋಡಿದ್ರೆ ಅವ ಅಂತಾನ ಇವ್ ಎಲ್ಲಿ ಊರಾಗ ಹೋಗಿ ಹೇಳ್ತಾನ ಬಂಗಾರ ಸಿಕ್ಕದ್ದು. ಅವ್ ಹೋಗಿ ಬೆನ್ನ ಹಚ್ಚಿ ಅವನ್ ಹಿಡ್ಕೊಂಡು, ನೋಡಪ್ಪ ನಿನಗೆ ನಿಜವಾಗಿ ನಿನಗೂ ಇದು ಒಂದು ಕೊಳ ಬಂಗಾರ ಅದ, ಇದು ಅರ್ಧ ಕೊಳ ಬಂಗಾರ ನಿನಗೆ ಕೊಡ್ತಾ, ಅರ್ಧ ನಾ ತೋತೀನಿ ಅಂದ. ಅವಾಗ ಅಂದವ, ಗುರುಗಳು ಹಚ್ಕೋರಲ್ಲಿ ಉದ್ಧಾರ ಆಗ್ತಿ, ಹಚ್ಕೊಂಡ್ರೆ ದೊಡ್ಡದಾಗ್ತಿ, ಅದರಿಂದ ಹಚ್ಕೊಂಡ್ರ ಮೋತಿ ನೋಡಿದ್ರು ಪಾವನ ಆಗ್ತಾರ ಅಂತ ಹೇಳಿದ್ರು. ಹಚ್ಕೊಂಡ್ರ ಮೋತಿ ನೋಡಿದ್ರು ಅಂತ ಹೇಳಿ ವಚನ ಕೊಟ್ಟ ಪ್ರಕಾರ ನೋಡಿದೆ. ಹಚ್ಕೊಂಡ್ರೆ ಎಟ್ ಲಾಭ ಅದ, ಹಚ್ಕೊಳ್ಳಿಲ್ಲ ಇಟ್ ಲಾಭ ಆಯ್ತು, ಹಚ್ಕೊಂಡ್ರೆ ಎಟ್ ಲಾಭ ಅಂತೇಳಿ ತಿಳ್ಕೊಂಡ. ಹಾಗೆ ಇವತ್ತು ನಿಮ್ಮ ಮಾಳ್ಕೊಡಿ ಗುರುಗಳು ಪರಂಪರೆ ಮಠ ಇಲ್ಲಿ ಸ್ಥಾಪನೆ ಮಾಡ್ಯಾರ. ಮಾಳ್ಕೊಡಿ ಗುರುಗಳು ಪದೇ ಪದೇ ಬರ್ತಾರೆ. ಪಾನಮಂಗಳ ಪೂಜ್ಯರು ಕೂಡ ಬರ್ತಾರೆ. ನಾವ್ ಇಬ್ಬರು ನಡವಳಿಕೆ ನಾವು ನೋಡಿದೆವು. ಇವತ್ತು ಚಿತ್ರಗಳು ಹಿಂಗ್ ಬಂದವ. ಅದು ಏನಾರ ಶಾಸ್ತ್ರಗಳು ಹೇಳ್ತಾರೆ ನನ್ನ ಮನಸ್ಸು ಇತ್ತು. ಆದ್ರೂ ಕೂಡ ಅವ್ರು ಬಹಳ ನಿಮಗೊಂದು ಸೂಚನೆ ಕೊಟ್ಟು, ಎಲ್ಲರೂ ಕುಂಕುಮ ಮತ್ತು ಭಸ್ಮ ಧಾರಣ ಮಾಡ್ಕೊಂಡು ಬರೀ ತಾಯಿ. ನಾಳೆಗೆ 7 ಗಂಟೆಗೆ ನೀವು ತಾಯಿ ತಪ್ಪದೆ ಬಂದ್ರೆ 8:30 ತನ 7ರಿಂದ 8:30 1.5 ತಾಸು ಅವ್ರಿಗೆ ಕೊಟ್ಟಿದ್ದೆವು. ಅರ್ಧ ತಾಸು ಸಂಗೀತ, ಹಾಗಾಗಿ 9 ಗಂಟೆ ಆಗ್ತದೆ. 9 ಗಂಟೆಗೆ ನೀವು ಊಟ ಮಾಡ್ಕೊಂಡು ನೀವು ಮನೆಗೆ ಹೋಗಿ ಮಕ್ಕಳಕ್ಕೆ ಅನುಕೂಲ ಮಾಡಿದೆವು. ದಾಸೋಹ ಮಾಡಿಸಿದ ಪುಣ್ಯಾತ್ಮರಿಗೆ, ಬಾಳೆಹಣ್ಣು ಕೊಟ್ಟ ಪುಣ್ಯಾತ್ಮರಿಗೆ. ಬೇಗನೆ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಇಂದಿನ ಈ ಕಾರ್ಯಕ್ರಮದ ಗಣ ತತ್ವ ಬೀಜಾಯ ಲಿಂಗ ರೂಪಾಯ ಶಂಭುವೆ, ಲಿಂಗ ರೂಪಾಯ ಶಂಭುವೆ. ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪೀತ್ವಾ ಸುಖಿನ ಸಂತು ಮಾನವಃ, ಸುಖಿನ ಸಂತು ಮಾನವಃ. ಪ್ರಥಮತಃ ಆರಾಧ್ಯ ಗುರುಗಳನ್ನು ರಂಗಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವತ್ತಿನ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಎಲ್ಲರ ಆರಾಧ್ಯ ದೇವನಾಗಿರ್ತಕ್ಕಂಥ ವೀರ ಹನುಮಾನನನ್ನು ಸಹ ನಮನಗಳನ್ನೇ ಸಲ್ಲಿಸಿ, ಇದುವರೆಗೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಮನುಷ್ಯ ಮಹಾದೇವನಾಗಬೇಕಾಗಿದ್ರೆ ಸಂಸ್ಕಾರ ಅಗತ್ಯ ಅಂತಕ್ಕಂಥದ್ದು ವಿಷಯವನ್ನೇ ತಿಳಿಸಿರ್ತಕ್ಕಂಥ ನಮ್ಮವರೇ ಆದಂಥ ಮಾತೃದಯ ಸಂಪನ್ನರು, ಶಿವಪೂಜಾ ಲೋಲರಾದಂಥ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ನಮನಗಳನ್ನೇ ಸಲ್ಲಿಸಿ
ಸುದೀರ್ಘವಾಗಿ ಆ ರಾವಣನ ಚರಿತ್ರೆಯನ್ನ ಅಂತ ಅಲ್ಲಿ ಸುಮ್ಮನೆ ಯಾವುದೋ ಒಂದು ಉದಾಹರಣೆಯನ್ನು ಮುಂದಿಟ್ಟುಕೊಂಡು ರಾವಣ ಎಂತ ಭಕ್ತ ಇದ್ದ, ಭಕ್ತಿ ಹೇಗೆ ಇರಬೇಕು, ಆ ಭಕ್ತಿ ವಿಚಲಿತವಾಗಿದ್ರೆ ಮನುಷ್ಯನ ಗತಿ ಏನಾಗುತ್ತೆ ಅಂತಕ್ಕಂಥ ವಿಷಯಗಳನ್ನೇ ತಿಳಿಸಿರ್ತಕ್ಕಂಥ ಯಾವತ್ತಿನ ಪುರಾಣಿಕ ಶಾಸ್ತ್ರೀಜಿಯವರೇ, ಸಂಗೀತ ಕಲಾ ಬಳಗವೇ ಮತ್ತು 100 ವರ್ಷಗಳ ಕಳೆದ್ರೆ ಸಹ ನಮ್ಮ ಕೈಯಿಂದ ಹನುಮಾನನ ಕಲಶಾರೋಹಣ ಮಾಡಕ್ ಆಗಿತ್ತಿಲ್ಲ ಈ ಊರಿಗೆ. ನಿಜವಾಗಿ ಇದಕ್ಕೆ ಹೇಳ್ತಾರೆ, ಆ ಧರ್ಮದ ರಕ್ಷಣೆಗಾಗಿ, ಧರ್ಮದ ಸ್ಥಾಪನೆಗಾಗಿ ಆಗಾಗ ಭಗವಂತ ಅವತರಿಸಿ ಬರ್ತಾನಂತ. ಹಾಗೆ ಇದನ್ನು ಮಾಡಬೇಕು ಅಂತ ನಿಮ್ಮೆಲ್ಲರ ದೃಢವಾದ ಸಂಕಲ್ಪ, ದೃಢವಾದ ಭಕ್ತಿ, ನಿಮ್ಮಲ್ಲಿ ಇರತಕ್ಕಂಥ ನಿಷ್ಠೆ ಏನಿದೆಯಲ್ಲ, ಇದಕ್ಕೆ ಮೊಳಕೊಟ್ಟ ಅಪ್ಪಗಳ ಪ್ರೇರಣೆ ಬಹಳ ಬಹಳ ದೊಡ್ಡದಾಗಿದೆ. ಅಂದ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸನ್ನು ಚಂಚಲ ಮಾಡದಲೇ ಆ ಮನಸ್ಸನ್ನು ಗಟ್ಟಿ ಮಾಡಿ ಸಂಕಲ್ಪ ಮಾಡಿ ಇವತ್ತಿನ ದಿವಸ ಕಲಶಾರೋಹಣ, ಅದು ಉಜ್ಜಯಿನಿಯ ಜಗದ್ಗುರುಗಳಿಂದ ಮಾಡಿಸ್ತಾ ಇರೋದು. ನಿಜಕ್ಕೂ ನಿಜ ನೋಡಿದ್ರೆ ನಿಮ್ಮ ಸಾಧನೆ 1, 2 ಇಷ್ಟು ಈಗ ಇಂಥ ಕಾರ್ಯಕ್ರಮ ನೀವು ಮಾಡಿದಂತಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಪ್ರತಿ ವರ್ಷಕ್ಕೆ ಒಬ್ಬೊಬ್ಬ ಜಗದ್ಗುರುಗಳನ್ನು ಸಹ ನೀವು ಇಲ್ಲಿ ಕರೆಸ್ಕೊಂಡವರಿದ್ದೀರಿ. ಅಂದ ಮೇಲೆ ನೀವೇನು ಸಾಮಾನ್ಯ ಭಕ್ತರಲ್ಲ. ನಿಮಗೆ ಹಿಂಗೆ ಇರ್ಬೇಕು, ನೀವು ಇದೇ ತರ ಮಾಡಿ ಈ ತರದಲ್ಲಿ ನಿಮ್ಮ ಭಕ್ತಿ ತೋರಿಸ್ತೀರಂತಲ್ಲ. ನೀವು ಹೆಂಗಿದ್ದೀರಪ್ಪ ಅಂದ್ರೆ ಮಾತಾಡೋ ಭಕ್ತರಲ್ಲ, ಮಾಡಿ ತೋರ್ಸೋ ಭಕ್ತರೆಲ್ಲಪ್ಪ ಅಂದ್ರೆ ಪಡ್ನೂರಾಗ ಅಂತ. ಹಿಂದೆ ನಡೆದು ಹೋಗಿರ್ತಕ್ಕಂಥ ರೇಣುಕಾಚಾರ್ಯ ದೇವಸ್ಥಾನದ ಕಲಶಾರೋಹಣದಲ್ಲಾಗಲಿ, ಅದೇ ರೀತಿಯಾಗಿ ಜಗನ್ಮಾತಾ ಶಾಂಭವಿಯ ಕಲಶಾರೋಹಣದಲ್ಲಿ ರಂಭಾಪುರಿ ಮಹಾಸನಿ ದೇವರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಕಲಶಾರೋಹಣ ಮಾಡಿದನ್ನಾಗಲಿ ನಾವು ನೆನೆಸ್ಕೊಂಡೇವಪ್ಪ ಅಂದ್ರೆ ಹೆಂಗ್ ಆಗ್ತಪ್ಪ ಅಂದ್ರೆ, ನಿಜವಾಗಿ ಗಟ್ಟಿ ಇರ್ತಕ್ಕಂಥ ಚಿನ್ನದ ಎಲ್ಲಿದೆಯಪ್ಪ ಅಂದ್ರೆ ಇದು ಪಡೆ 100, 1, 2 ಅಲ್ಲ, 100 ಪಡಿತಕ್ಕಂಥವ್ರು ನೀವು. ಇಂಥಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ, ಇದು ಪ್ರತಿಯೊಂದು ಸಂದರ್ಭದಲ್ಲಿ ಪುರಾಣವನ್ನು ಮುಂದಿಟ್ಟುಕೊಂಡು ಗೌಡ್ರು ಹೇಳ್ತಾ ಹೇಳ್ತಾ ಒಂದು ಮಾತು ಬಹಳ ಸುಂದರವಾಗಿ ಹೇಳಿದ್ರು, ನಮ್ಮ ಭಾಗ್ಯಕ್ಕ ಒಳ್ಳೆ ಶಾಸ್ತ್ರಿಗಳು ಸಿಕ್ಕರೆ ಇದು ನಮ್ಮ ಭಾಗ್ಯ ಅಂತ. ಯಾಕಪ್ಪ ಅಂದ್ರ ಬಹಳ ಗಟ್ಟಿ ಬೇಕಾಗ್ತದ. ಶಾಸ್ತ್ರಗಳು ಏನ್ ಮಾಡ್ತಾರ ಅಂದ್ರೆ ಮನುಷ್ಯನ ಚಾಂಚಲತೆಯ ಬುದ್ಧಿಯನ್ನ ಸ್ಥಿರವಾಗಿಗೊಳಿಸ್ಬೇಕಾಗಿದ್ರೆ ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ. ಅಕ್ಕ ಸಾಲಿಗೆ ಬಹಳ ಸುಂದರವಾಗಿ ಇದ್ದವ್ರು ಅಂತಲ್ಲ, ಸುಂದರವಾದ ಕಲೆ ಉಳ್ಳಂತ ಆ ನೆಲೆಯನ್ನು ನೆಲೆಸಿರ್ತಕ್ಕಂಥ ಒಬ್ಬ ಅಕ್ಕ ಸಾಲಿಗೆ ಹೇಗೆ ಬೇಕು ಆ ಒಡವೆ ಆಗಬೇಕಾಗಿದ್ರೆ, ಹಾಗೆ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡಬೇಕಾಗಿದ್ರೆ ಆ ಭಕ್ತಿಯ ಪಥದತ್ತ ಯಾವ ರೀತಿಯಾಗಿ ಎಳಿಬೇಕು ಅಂತ. ಇದು ಎಲ್ಲ ಹೇಳ್ತಕ್ಕಂಥದ್ದು ಮನುಷ್ಯರಿಗೆ ಮಾತ್ರ. ಯಾಕೆ ಹೇಳ್ತಾರಪ್ಪ ಅಂದ್ರೆ, ಹೇಳಿದ್ರಲ್ಲ, ಆ ರಾವಣ ಬಂದ ಆ ತಾಯಿಯ ಸಂಕಲ್ಪದಂತೆ ನಡೆಸಿಕೊಡ್ಬೇಕಂತ ತಾಯಿಯ ಮೇಲಿದ್ದಂತ ಗದ್ಗದ ಭಕ್ತಿಯಿಂದ ಶಿವನ ಆತ್ಮಲಿಂಗವನ್ನೇ ತಂದ. ಆತ್ಮಲಿಂಗವನ್ನು ತಂದು ಆ ಆತ್ಮಲಿಂಗದಲ್ಲಿ ಇರ್ತಕ್ಕಂಥ ನಿಷ್ಠೆ ಅವನಲ್ಲಿ ಅಪಾರವಾಗಿರ್ತಕ್ಕಂಥದ್ದು. ಹೇಗಪ್ಪ ಅಂದ್ರೆ, ತನ್ನ ನರಗಳನ್ನೇ ತಂತಿಯನ್ನಾಗಿ ಮಾಡಿ, ವೀಣೆ ಅಂತ ಕರಿತಿರಲ್ಲ, ಆ ವೀಣೆಯ ನೀನಾದ ಬರ್ತಕ್ಕಂಥ ವೀಣೆಗೆ ತಂತಿ ಯಾವ್ದಪ್ಪ ಅಂದ್ರೆ ರಾವಣ ಆ ಕರಳುಗಳು. ಆ ತರ ತನ್ನ ಕರಳುಗಳನ್ನೇ ಆ ತಂತಿಯನ್ನಾಗಿ ಮಾಡಿ ಶಿವನನ್ನ ಒಲಿಸ್ಕೊಂಡಿರ್ತಕ್ಕಂಥ ರಾವಣ ಆ ನಾದಪ್ರಿಯ ನಂಬರು ಶಿವ ನಾದಪ್ರಿಯನಲ್ಲ ಅಂತ ಹೇಳಿದ್ರು ಶಾಸ್ತ್ರಿಗಳು. ಎಂತ ಮಾತಿದ್ರಲ್ಲಿದೆಪ್ಪ ಅಂದ್ರೆ, ಅಷ್ಟೊಂದು ನಾದ ಮಾಡಿ ನಂದ್ರೂ ಅಲ್ಲಿ ಗಣಪತಿಗೆ ಬಿಟ್ಟಾರೆ. ಗಣಪತಿಗೆ ಬಿಟ್ಟು ದೇವ್ರಿಗೆ ಏನದ, ಕೊಡೋದು ಗೊತ್ತದ, ತಗೊಳ್ಳೋದು ಗೊತ್ತದ ಅಂತಿದ್ರ ಅರ್ಥ ಶಾಸ್ತ್ರಗಳು ಹೇಳಿದ್ದು. ಆ ಗಣಪತಿ ಬಂದ ತಗೊಂಡ ಆ ಲಿಂಗನ್ನು 1, 2, 10 ಅಂದ ಪಟ್ನೆಯಲ್ಲಿ ಬಿಟ್ಟ. ಎದ್ದೋಡುವಾಗ ಅವಾಗ ನಾರದ ಯಾರು ರಾವಣ ಸಿಟ್ಟಿನಿಂದ ಬಂದ ಗಣಪತಿಗೆ ಮುಷ್ಟಿಯಿಂದ ಗುದ್ದದ. ನೋಡ್ರಿ, ಇವತ್ತು ಗೋತ್ಕರ್ಣ ಮಾಚಿತ್ರಕ್ಕೆ ಹೋಗಿ ಗಣಪತಿ ತಲೆಗೆ ಏನಾದ್ರೂ ಗಾರಿ ಇದೆ,
ಯಾವ್ದಪ್ಪ ಅಂದ್ರೆ ರಾವಣ ಗುದ್ದಿದ್ದು ಅಂತ. ಅಂದ್ರೆ ನನ್ನ ಇಷ್ಟಾರ್ಥ ಇರ್ತಕ್ಕಂಥದ್ದು ಸಿಕ್ತಪ್ಪ ಅಂದ್ರೆ ಬಹಳ ಚಲೋ ಅಂತಕ್ಕಂಥದ್ದು, ಸಿಗಲಿಲ್ಲ ಅಂದ್ರೆ ಅದಕ್ಕೆ ನಾವು ಯಾವ ಶಿಕ್ಷೆ ಕೊಡ್ತೇವೆ ಅಂತಕ್ಕಂಥದ್ದು ಉದಾಹರಣೆ. ಏನಾಗಿತ್ತಪ್ಪ ಅಂದ್ರೆ ಒಬ್ಬ ಭಕ್ತ ಇನ್ನೊಂದು ಕತೆ ತಗೊಂಡ್ರೆ ಮುಂದೆ ಏನು ಬೇಡದೊಳ ತಾಯಿ, ನನ್ನ ಮಕ್ಕಳಾಗ್ಲಿ ನಿನಗ ಚಿನ್ನ ಟೊಪ್ಪಿಗೆ ಹಾಕ್ತೀನಪ್ಪ ಅಂತ ಉದಾಹರಣೆ ಇದು. ಚಿನ್ನ ಟೊಪ್ಪಿಗೆ ಹಾಕ್ತೀನಂತ ಹರಕೆ ಮಾಡಿರ್ತಕ್ಕಂಥ ತಾಯಿ ಮಕ್ಕಳಾಯ್ತು, ಆ ಮಗು ಪ್ರತಿನಿತ್ಯ ಶಾಲೆಗೆ ಹೋಗ್ಲಿಕ್ಕತ್ತು, ಆದ್ರೂ ಸಹ ಆ ತಾಯಿ ಅದಿನ್ನೂ ಚಿನ್ನ ಟೊಪ್ಪಿಗೆ ಹಾಕ್ಲಿಲ್ಲ ಹನುಮನ್ ದೇವರಿಗೆ. ಆ ಸಾಲಿ ಎಲ್ಲಿತ್ತಪ್ಪ ಅಂದ್ರೆ ಹನುಮನ್ ದೇವ್ರ ಗುಡಿಯಾಗಿ ಇತ್ತು. ಹನುಮನ್ ದೇವ್ರ ಗುಡಿಯಾಗಿ ಇದ್ದಕ್ಕಾಗ ಹನುಮನ್ ದೇವರಿಗೆ ಕಾಲು ಬಿಲಕ್ಕ ಮಗು ಹೋದಾಗ ಹನುಮನ್ ದೇವರ ದೃಷ್ಟಿ ಬಿತ್ತು. ಇನ್ನು ಈ ತಾಯಿ ಹರಕೆ ಮುಟ್ಟಿಸಿಲ್ಲ ಅಂದ್ಮೇಲೆ ವಸೂಲು ಮಾಡ್ಕೊಳಕ್ ಇದು ನನ್ನ ಒಳ್ಳೆಯ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ವಸೂಲು ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಮಗನನ್ನ ತನ್ನದೇ ಆದ ದೃಷ್ಟಿಯಿಂದ ಆ ಹನುಮಂತ ನೋಡಿದಾಗ ಆ ಮಗುವಲ್ಲಿ ಪ್ರಜ್ಞಾಶೂನ್ಯವಾಗಿ ಬಿತ್ತು. ಆವಾಗ ಆ ತಾಯಿ ಓಡಿ ಬಂದಳು, ನನ್ನ ಮಗ ಹೀಗೈತಲ್ಲ ಅಪ್ಪ ಹನುಮಪ್ಪ, ನನ್ನ ತಪ್ಪಾಗಿದೆ, ನೀನು ಹರಕೆ ಅವಾಗೆ ಮುಟ್ಟಿಸ್ಬೇಕಾಗಿತ್ತು, ಇಷ್ಟು ದಿವಸ ನನಗೆ ಮುಟ್ಸಕ್ಕಾಗಿಲ್ಲ, ಈಗ ಸದ್ಯ ಮುಟ್ಟಿಸ್ತೀನಿ ತಗೋ, ಈಗ ಸದ್ಯ ಮುಟ್ಟಿಸ್ತೀನಿ ಅಂತ 100 ವರ್ಷಗಳಾಗಿದ್ರು ಆಗಿತ್ತಿಲ್ಲ, ಆ ಟೊಪ್ಪಿಗೆ ಈಗ ಸದ್ಯ ಹಾಕ್ತೀನಿ ಇರು ಅಂತ. ಆದ್ರೆ ಆ ತಾಯಿ ಟೊಪ್ಪಿಗೆ ತೆಗೆದು ಹಾಕಿ ಮತ್ತೆ ತಗೊಂಡು ಹೋದಳಂತ ವಿಷಯ ಬಹಳ ಸುಂದರವಾಗಿ ಹೇಳಿದ್ರು. ಆ ತಾಯಿ ಏನ್ ಹರಕೆ ಮಾಡಿದಳಪ್ಪ ಅಂದ್ರೆ ಕೊಡ್ಬೇಕಾಗಿತ್ತು, ಆದ್ರೆ ಚಂಚಲತೆಯ ಸ್ವಭಾವ ಮನುಷ್ಯ ಮಾಯೆಯ ಬಲೆಗೆ ಸಿಕ್ಕಾಕೊಂಡಿದ್ದು. ಏನಾಯ್ತಪ್ಪ ಅಂದ್ರೆ ಅಲ್ಲಿ ಮಾಯೆ ಎಂದರೆ ಹೆಣ್ಣು ಹೊಣ್ಣು ಮಣ್ಣು ಅಂತ ಅಲ್ಲ, ಮನದ ಮುಂದಿನ ಆಸೆಯೇ ಮಾಯೆ ಅಂತ ಹೇಳ್ತಾರೆ. ಹಾಗ ಆಶಾ ಪಾಶಗಳ ಬಂಧನದೊಳಗಿರ್ತಕ್ಕಂಥ ತಾಯಿ ಹೋದಳು, ಹನುಮಂತರಿಗಂದಳು, ನಿನಗೆ ಹರಕೆ ಮಾಡಿದ್ದೇನು, ಚಿನ್ನ ಟೊಪ್ಪಿಗೆ ನಿನಗೆ ಹಾಕ್ತೀನಿ ಅಂತ ಹೇಳಿನಿ. ಆಯ್ತಂದು ಒಂದು ಸಂತೆಯೊಳಗೆ ಹೋಗಿ ಟೊಪ್ಪಿಗೆ ತಗೊಂಡ್ಬಂದು ಆ ಮಗನಿಗೆ ಇನ್ನೂ ನಾಮಕರಣ ಮಾಡಿತ್ತಿಲ್ಲ, ತೊಟ್ಲಾಗ ಹಾಕಿತ್ತಿಲ್ಲ. ಅಲ್ಲಿ ನೆರೆದಿರ್ತಕ್ಕಂಥ ಜನ ಇದೇ ಒಂದು ಕಾರ್ಯಕ್ರಮದಾಗ ಬಂದರಂದ್ಮೇಲೆ ಹೆಸರಿಡೋಣ ಅಂತ ಚಿನ್ನು ಅಂತ ಕೋಶಿಗೆ ಹೆಸರಿಟ್ರು. ಹೆಸರು ಇಟ್ಟು ಆಮೇಲೆ ಆ ಕೋಶಿಗೆ ಟೊಪ್ಪಿಗೆ ಹಾಕಿದ್ರು. ಹನುಮಪ್ಪಗಂದ್ರು, ನಾ ಹರಕೆ ಏನ್ ಮಾಡೀನಿ, ಚಿನ್ನ ಟೊಪ್ಪಿಗೆ ಹಾಕಿ ತಂದಿದ್ದಿ, ಹೌದಾ, ಪಕ್ಕ ಖರೆ ನಾ ಖರೆ. ಅವಾಗ ಆ ಟೊಪ್ಪಿಗೆ ತೆಗೆದಳು, ಇದು ನೋಡಿದ್ರು ಚಿನ್ನ ಟೊಪ್ಪಿಗೆ ಅಂತ, ಚಿನ್ನೊಂದು ತಲೆ ಮೇಗಿನ ಟೊಪ್ಪಿಗೆ ತೆಗೆದು ಹನುಮನ್ ದೇವರಿಗೆ ಟೊಪ್ಪಿಗೆ ಹಾಕಿದಳು ಅಂತ ಶಾಸ್ತ್ರಗಳು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಹೇಳ್ತಾರೆ. ಹಿಂಗ ದೇವರಿಗೂ ಟೊಪ್ಪಿಗೆ ಹಾಕಂತ ಕಂಪನಿ ಇವತ್ತು ಇಲ್ಲ, ಇಲ್ಲಿ ಒಂದೊಂದು ಊರಾಗ ಹಾರ. ಇದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಏನಾಗಿತ್ತಪ್ಪ ಅಂದ್ರೆ ಆ ಪೂಜಾರಿ ಒಬ್ಬ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಿದ್ದ. ಪೂಜೆ ಮಾಡಿ ಆತ ಈಚೆ ಬರ್ತಿದ್ದ. ಬಂದು ಇನ್ನು ಮಾರನೇ ದಿವಸ ಒಳಗೆ ಹೋಗಿ ನೋಡೋದ್ರೊಳಗೆ ಏನಾಗಿತ್ತಪ್ಪ ಅಂದ್ರೆ ಆ ಗಣಪತಿ ಮುಂದೆ ಇಷ್ಟು ಸಕ್ಕರೆ ಹಾಕಿ ಬರ್ತಿದ್ದಲ್ಲ, ಸಕ್ಕರೆನೇ ಇರ್ತಿತ್ತಿಲ್ಲ. ಅವನಿಗೆ ಆಶ್ಚರ್ಯ ಆಗ್ಲಿಕ್ಕತ್ತು. ನಾ ದೇವ್ರಿಗೆ ಮಾಡಿರ್ತಕ್ಕಂಥದ್ದು ಪೂಜೆ, ನಾ ಮಾಡಿರ್ತಕ್ಕಂಥ ನೈವೇದ್ಯ ದೇವ್ರಿಗೆ ಇಷ್ಟ ಆಗಿದೆ, ಇಟ್ಟು ಬಂದಿದ್ದ ನೈವೇದ್ಯ ಎಲ್ಲ ದೇವ್ರ ತಿರ್ಲಕತ್ತಾನ ಅಂತ. ಅವಾಗ ಏನ್ ಮಾಡ್ಲಕತ್ತ, ಪ್ರತಿನಿತ್ಯ ಒಂದ್ ಇಷ್ಟಿಷ್ಟು ತಗೊಂಡು ಹೋಗೋದು, ಹೆಚ್ಚಿನ ರೀತಿಯಲ್ಲೇ ಪ್ರಸಾದ ತಗೊಂಡು ಹೋಗಿ ಆ ಗಣಪತಿ ಮುಂದೆ ಇಟ್ಟು ಬರ್ತಿದ್ದ. ಮಾರನೇ ದಿವಸ ಹೋಗಿ ನೋಡಿದ್ರೊಳಗೆ ಒಂದಿಷ್ಟು ಪ್ರಸಾದ ಅಲ್ಲಿ ಇರ್ತಿತ್ತಿಲ್ಲ. ಒಂದು ದಿವಸ ಏನಾಗಿತ್ತು, ಪ್ರಸಾದ ಇಟ್ಟು ಬಂದ, ಇನ್ನೇನೊಂದು ಸ್ವಲ್ಪ ಗುಡಿ ಬಿಟ್ಟು ಮುಂದೆ ಬಂದ, ಎಚ್ಚರ ಆಯ್ತು. ಅವನಿಗೇನಾಯ್ತು, ಗುಡಿಯಾಗ ಬಿಟ್ಟು ಬಂದಿನಲ್ಲ ಮನೆಯದು, ಇನ್ನು ಆ ಕೀಲಿ ತಗೊಂಡ್ಬರ್ಬೇಕಂತ ಹೋಗಿ ಗುಡಿ ಬಾಗ್ಲಿಂಗ ತೆರಿತಿದ್ದ. ಆ ಇವ್ನ ಇಟ್ಟಿದ್ದ ಪ್ರಸಾದ ಒಂದ್ ಇಲ್ಲಿ ಬಂದು ತಿಂತಾ ಇತ್ತು. ಅಯ್ಯೋ ಭಗವಂತ, ಈ ಗಣಪತಿನ ತಿಂತಾನ ದೇವ್ರ ನೈವೇದ್ಯ ಅಂತ ನಾನು ತಿಳಿದಿದ್ದೆ, ಆದ್ರೆ ಇಲಿ ತಿರ್ಲಕ್ಕಂತಂದ್ರೆ ಗಣಪತಿ ನನ್ನ ಪಾಲಿನ ದೇವರಲ್ಲ, ನನ್ನ ಪಾಲಿನ ದೇವ್ರಿಗೆ ಇಲಿ ಅಂತಂದ. ಆಮೇಲೆ ಇಲಿಗ್ ಬಂದ ಕೆರಿಂದ ಏನ್ ಮಾಡ್ಕತ್ತ, ಅದು ಹೋಗ್ತಕ್ಕಂಥ ಬಿಲ, ಆ ಬಿಲಕ್ಕೆ ಪೂಜೆ ಮಾಡಕತ್ತ, ನೈವೇದ್ಯ ಹಿಡಿದ್ರೊಳಗಾಗಿ ಅದು ಬಂದು ಕಸ್ಕೊಂಡು ತಿರ್ಲಕತ್ತು. ಯಾಕೆ ಒಂದು ರೂಢಿನೇ ಬಿತ್ತು. ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಶಾಸ್ತ್ರಗಳೊಂದು ಮಾತು ಹೇಳಿದ್ರು, ದೇವರದಾಗ್ಲಿ ಗುಡಿ ಗುಂಡಾರದಾಗ್ಲಿ ಮಠ ಮಾನ್ಯಗಳದಾಗ್ಲಿ ಅದು ಹೆಂಗ್ ಇರ್ತದಪ್ಪ ಅಂದ್ರೆ ಅದಕ್ಕೆ ಕೈ ಹಾಕಬಾರ್ದು, ಕಸಗಬಾರ್ದು, ಅದನ್ನ ಮೋಸ ಮಾಡಬಾರ್ದು ಅಂತಕ್ಕಂಥ ವಿಷಯ ಹೇಳಿದ್ರಲ್ಲ. ಅವಾಗ ಇವನ್ ಏನ್ ಮಾಡ್ದ, ಚಂಚಲೈತ ಬುದ್ಧಿ, ಗಣಪತಿ ದೇವರ ಅಲ್ಲ. ಈಗ ನಾವು ಇಲ್ಲಿ ನನ್ನ ದೇವರಂದ್ ಇಲ್ಲಿ ಹತ್ರ ಪ್ರಸಾದ ಇಡ್ತಿದ್ದ, ಅದು ಎಲ್ಲ ತಿಂತಾ ಇತ್ತು. ಒಂದು ದಿವಸ ಪೂಜೆ ಮಾಡ್ಲಿಕ್ಕೆ ಈತ ಬಂದಿದ್ದ.
ಪೂಜೆ ಮಾಡ್ತಾ ಇದ್ದ. ಪೂಜೆ ಮುಗಿಸ್ಕೊಂಡು ನೈವೇದ್ಯ ಇಟ್ಟಿದ್ದ. ಇವನು ಸಂಗಟ ಅವನ ಮನೆಯಿಂದ ಬೆಕ್ಕೊಂದು ಬೆನ್ನ ಹತ್ತಿ ಬಂದಿತ್ತು. ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಈಚೆ ಬರ್ತಾ ಇದ್ದಂಗೆ ಎಲ್ಲಾ ಪ್ರದೇಶ ಇಲ್ಲಿ ಆ ಬೆಕ್ಕ ಹಿಡಿದು ಬಿಡ್ತು. ಇಲ್ಲ ಪೈಲ ಗಣಪತಿ ದೇವ್ರಂದಿದ್ದ, ಈಗ ಗಣಪತಿ ದೇವ್ರಿಲ್ಲ. ಆಮೇಲೆ ಇಲ್ಲಿನ ದೇವ್ರಂದ ಇಲ್ಲಿಗೆ ಬೆಕ್ಕ ಹಿಡಿತು. ಅಂದ್ಮೇಲೆ ನಾನು ಬೆಕ್ಕನೆ ಬಹಳ ದೊಡ್ಡದೀಗ, ನಾನು ಬೆಕ್ಕಿಗೆ ಪೂಜೆ ಮಾಡ್ತೀನಂತ ಮನೆಯೊಳಗೆ ಕೂತು ಬೆಕ್ಕಿಗೆ ಪೂಜೆ ಶುರು ಮಾಡ್ದ. ಆಮೇಲೆ ಆ ಬೆಕ್ಕಿಗೆ ಪ್ರತಿನಿತ್ಯ ಸ್ನಾನ ಪೂಜೆ ಮಾಡ್ಕೊಂಡು ಒಂದು ಪ್ಲೇಟ್ನೊಳಗೆ ಒಯ್ದು ಒಂದಿಷ್ಟು ಹಾಲು ಇಡ್ತಿದ್ದ. ಆ ಹಾಲೆಲ್ಲ ಕುಡಿತಾ ಇತ್ತು. ತುಂಬಾ ಚೆನ್ನಾಗಾಗ್ಲಿಕ್ಕತ್ತು ಬೆಕ್ಕ ದಿನ ಕಳೆದಂಗೆ. ಆಮೇಲೆ ಏನಾಗಿತ್ತಪ್ಪ ಅಂದ್ರೆ ಒಂದು ದಿವಸ ಹಿಂಗೆ ಇನ್ನು ಆ ಹಾಲ ಕಾಯ್ಲಿಕ್ಕೆ ಇಟ್ಟಿದ್ದ ಹಾಲ ತಣ್ಣಗಾಗಿ ಆರಿತ್ತು. ಇವನಿಗೆ ಸ್ನಾನಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಬೇಗ ಸ್ನಾನ ಮಾಡ್ಕೊಂಡು ಒಂದು ಪೂಜೆ ಮಾಡಿ ಇಡೋ ಪದ್ಧತಿ. ಅವಾಗ ಏನಾಗಿತ್ತಪ್ಪ ಅಂದ್ರೆ ಇವನಿಗೆ ಬರ್ಲಿಕ್ಕೆ ಲೇಟ್ ಆಗ ಈ ಬೆಕ್ಕ ಓಡು ಬೊಗಣೆ ಬಾಯಿ ಹಾಕಿ ಮ್ಯಾಗಿನ ಕೆನಿನ ಲಪ್ನ ತಿಂತಲ್ಲ ಅಂದ ಅವ್ನ ಹೆಂಡತಿ ಪಟ್ನಿ ಬೆಕ್ಕಿಗೆ ಹೊಡೆದವನು. ಅವಂದ ಅಣ್ಣ ಇಲ್ಲಿ ತನಕ ಬೆಕ್ಕ ದೇವ್ರಂತ ಪೂಜೆ ಮಾಡ್ತಿದ್ದ, ಬೆಕ್ಕಿಗೆ ನನ್ನ ಹೆಂಡತಿ ಹೊಡೆದವಳಂದ್ರೆ ಈಗ ನನ್ನ ಪಾಲಿನ ದೇವ್ರು ಯಾರು? ಹಿಂಗ ಬುದ್ಧಿ ಚಾನ್ಸಲ್ ಆಯ್ತು. ಹೆಣತಿನೇ ನನ್ನ ದೇವ್ರ ಅಂತ ಬೆನ್ ಹತ್ತದ. ನೋಡ್ರಿ ಗಾಡಿ ಮ್ಯಾಗ ಹೋಗ್ತಾ ಇದ್ದಾಗ ಅವ್ರಿಗೆ ಹಿಂದೆ ಕೂತ್ಕೊತಿದ್ರ ಗಾಡಿ ಮ್ಯಾಗ ಹೇಳ್ತಾರ ಬಿಗುನಕ್ಕೂ ಮೀ ತುಜ ಪಾಟಿಸಿ ಆಹೆ ಅಂತ ಮ್ಯಾಗ ಕೈಟ್ ಹೇಳಿರ್ತಾರೆ. ಆಶೀರ್ವಾದ ಅಸ್ತಿರ್ತಾರೆ. ಹೀಗೆ ಮನುಷ್ಯ ಚಂಚಲತೆಗೆ ಒಳಗಾಗಿ ತನ್ನದೇ ಆಗಿರ್ತಕ್ಕಂಥ ಸಂಸ್ಕಾರ ಮರಿತಾ 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 ಬರ್ತಾ ಇದ್ದಾನಲ್ಲ. ಅಂದಮೇಲೆ 100 ವರ್ಷ ಆಗಿ ಹೋದ್ರು ಹೋಗ್ಲಿ, ಇನ್ನು 1 ವರ್ಷದೊಳಗಂತ ನಾವು ಈ ಕಳಸಾರೋಹಣ ಮಾಡೋಣ, ನಾವು ಪುನೀತರಾಗೋಣ, ಸಂಸ್ಕಾರ ರೂಢಿಸ್ಕೊಳ್ಳೋಣ. ಆಗಿದ್ರೆ ನಾವು ಚಾಂಚಲತೆಗೆ ಒಳಗಾಗಂತ ಜನ ಪಡ್ನೂರವರಲ್ಲ, ನಾವೆಲ್ಲ ಮಾಡಿ ತೋರಿಸಂತ ಭಕ್ತರಂತೆ ಇವತ್ತ ಕಳಸಾರೋಹಣ ಮಾಡಿ ತೋರಿಸ್ತಾ ಇದ್ದೀರಾ ನೀವು. ಅಂದ ಮೇಲೆ ನಿಜಕ್ಕೂ ನಿಜವಾಗಿ ಒಳ್ಳೆ ಒಳ್ಳೆ ವಿಷಯಗಳನ್ನ, ಸುಂದರವಾದ ವಿಷಯಗಳು ಶಾಸ್ತ್ರಗಳು ಮುಂದಿಟ್ಟುಕೊಂಡು ಬಂದರೆ. ಅದರ ಜೊತೆಯಲ್ಲಿ ಮಾಕುಟಿಗಪ್ಪಗಳು ಒಂದು ಮಾತು ಬಹಳ ಸುಂದರವಾಗಿ ಹೇಳಿದ್ರು. ಏನಪ್ಪಾ ಅಂದ್ರೆ ಪ್ರತಿನಿತ್ಯ ಭಸ್ಮಧಾರಣ ಸಂಯುಕ್ತಂ ಪ್ರಯತೋ ನಿಯತಾಶಯ ಯದಾ ವಿಧಾನಂ ಯತ್ ಪ್ರೋಕ್ತಂ ಭಾಸನಂ ಬಸಿತಂ ತಥಾ ಅಂತ ಹೇಳಿದ್ರು. ನೋಡ್ರಿ ಭಸ್ಮ ಮಹಿಮೆ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ರು ಅಪ್ಪಗಳಂದ್ರೆ. ನಿಜಕ್ಕೂ ನಿಜವಾಗಿ ಆ ಭಸ್ಮ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಆ ಭಸ್ಮದ ಮೂಲಕವಾಗಿ ನಾವು ಭಗವಂತನನ್ನ ಕಾಣಬೇಕಾಗಿದ್ರೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೃಷ್ಣನ ಹತ್ತಿರ ಕುಚೇಲ ಹೋಗಿದ್ದ. ಯಾಕಪ್ಪ ಅಂದ್ರೆ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳೋಣ. ಕೃಷ್ಣ ನನ್ನ ಗೆಳೆಯ, ಯಾರ ಮುಂದೆ ಹೇಳ್ಕೊಳಕ್ ಆಗಲ್ಲ, ಅದಕ್ಕೆ ಅಲ್ಲಿ ಹೋಗಿ ನೀವು ಅಂತ ಹೆಂಡತಿ ಕಳಿಸಿಕೊಟ್ಟಿದ್ದಳು. ಕೃಷ್ಣನ ಹತ್ರ ಹೋಗಿ ಕೇಳ್ಕೊಂಡ, ತನ್ನ ಕಷ್ಟಗಳನ್ನೆಲ್ಲ ಹೇಳಿ ಕೃಷ್ಣನ ದರ್ಶನ ಪಡೆದಿದ್ದ. ಆದ್ರೂ ಹೋಗುವಾಗ ಒಂದಿಷ್ಟು ಅವಲಕ್ಕಿ ಒಂದು ಪದರಿನಲ್ಲಿ ಕಟ್ಕೊಂಡು ಹೋಗಿದ್ದ. ಆ ಅವಲಕ್ಕಿಯನ್ನ ನನ್ನ ಗೆಳೆಯ ತಂದಿರ್ತಕ್ಕಂಥದ್ದು ಅಂತ ಅತಿ ಪ್ರೀತಿಯಿಂದ ತಿಂದ ಕೃಷ್ಣ ಆ ಕುಚೇಲನಿಗೆ ಭಸ್ಮ ಧಾರಣೆ ಮಾಡಿದ್ರು. ಯಾವ ರೀತಿ ಅಂದ್ರೆ ಅನುಲೋಮ ವಿಲೋಮ ರೀತಿ ಭಸ್ಮ ಅಂತ. ಭಸ್ಮ ಹಚ್ಕೊಂಡು ಈಗಿನ ಕಂಪನಿಗಳು ಬಹಳ ಓಡ್ ಹೋದ ಗಸ ಹಿಂಗ್ ಕೈಲಿ ತೆಕ್ಕೊಂಡು ಎಳತನ ಕೇಳೋಣ ಹೋಗ್ಬಿಡ್ತವೆ. ಅದು ಯಾವ ಭಸ್ಮ ಯಾವ ರೀತಿ ಹಚ್ಚಬೇಕು, ಹೇಗೆ ಹಚ್ಚಬೇಕಂತ ಇದರಲ್ಲಿ ವಿಧಾನಗಳಿವೆ. ಅವಾಗ ಅನುಲೋಮ ವಿಲೋಮ ಅಂದ್ರೆ ಈ 2 ಬಟ್ಟೆಗಳು ಈ ತರ ಎಳೆದು ಆಮೇಲೆ ಹೆಬ್ಬಟ್ಟಿನಿಂದ ಮಧ್ಯದ ಬಟ್ಟೆಯನ್ನು ಎಳ್ದಾಕರಾಗ ಏನಿತ್ತಪ್ಪ ಅಂದ್ರ ಆ ಕುಚೇಲನ ಹಣೆಬರದಲ್ಲಿ ಬರೆದಿತ್ತು. ಹಣೆಬರ ಶ್ರೀ ಕ್ಷಯ ಅಂದ್ರೆ ಎಷ್ಟು ದುಡ್ದಿದ್ರು ಕೈಗೆ ಹತ್ತಲ್ಲ. ಎಷ್ಟು ದುಡಿಮೆ ಮಾಡಿದ್ರು ಏನೇ ದುಡ್ಡ ಬಂಗಾರ ಕೊಟ್ಟರು ಕೈಯಲ್ಲಿ ಉಳಿಯಂಗಿಲ್ಲ ಅಂತ. ಅವಾಗ ಯಾವಾಗ ಕೃಷ್ಣ ಅನುಲೋಮ ವಿಲೋಮ ರೀತಿ ಭಸ್ಮ ಹಚ್ಚಿದ್ರು ಅದು ಏನೈತಪ್ಪ ಅಂದ್ರೆ ಯಕ್ಷಶ್ರೀ ಅಂದ್ರೆ ಶ್ರೀ ಕ್ಷಯ ಹೋಗಿ ಯಕ್ಷಶ್ರೀ ಐತಲ್ಲ, ಅವತ್ತಿನ ಕುಬೇರನ ಆ ಸಂಪತ್ತು ಎಲ್ಲಿ ಹೋಗಿತ್ತಪ್ಪ ಅಂದ್ರೆ ಈ ಕೃಷ್ಣನ ಅರಮನೆಯಿಂದ ಎಲ್ಲ ಸಂಪತ್ತು ಕುಚೇಲನ ಮನಿ ಬಾಗಿಲಿಗೆ ಹೋಗಿ ಕುಚೇಲ ಆನಂದವಾಗಿ ಕಾಲ ಕಳೀತಾ ಇದ್ದ. ಬೆಳ್ಳಿ ಕಾಣ್ತೀಯ, ಬಂಗಾರ ಕಾಣ್ತೀಯ. ಅವನು ಓಣಿ ಒಳಗೆ ಹೋದ್ರೆ ಅವನ ಮನಿ ಅವನಿಗೆ ಗೊತ್ತ ಸಿಗದಂಗೆ ಆಯ್ತು. ಕೊಡಿಗೆ ಮನೆಗೆ ಹೋದ್ಮೇಲೆ ಹೆಣ್ತಿ ನನ್ನ ಹೆಣ್ತಿನೋ ಇನ್ ಯಾರಪ್ಪ ಅಂತ ಲಕ್ಷ್ಮಿ ಅವತಾರವಾಗಿ ನಿಂತಿರ್ತಕ್ಕಂಥ ಒಡವೆಗಳಿಂದ ಅಲಂಕೃತವಾಗಿರ್ತಕ್ಕಂಥ ಹೆಂಡತಿನ ನೋಡಿ ಸಹ ಗಾಬರಿಯಾಗಿದ್ದ ಕುಚೇಲ ಇದು ಎದರಿಂದ ಬತ್ತಪ್ಪ ಅಂದ್ರೆ
ಆ ಭಸ್ಮಧಾರಣೆಯಿಂದ ಹಣಿಬರನೇ ಚೇಂಜ್ ಆಯ್ತು ಅಂತಕ್ಕಂಥ ಮಾತ ಮಾಳ್ಕೋಟಿಗಪ್ಪಗಳು ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ರು. ಈ ಎಲ್ಲ ತಿಳುವಳಿಕೆ ಹೇಳಿದ್ಮೇಲೆ ನಾನು ಹೇಳೋದು ಇನ್ನೇನಿದೆ ಹೇಳಕ್ಕಿಂತ ನಿಜಕ್ಕೂ ನಿಜವಾಗಿ ಎಲ್ಲರೂ ಹೇಳಿರ್ತಕ್ಕಂಥದ್ದನ್ನೇ ನೀವು ಮೆಲಕಾಗ್ತಾ ಹೋಗಿ ಅದನ್ನು ಸಂಸ್ಕಾರ ರೂಪದೊಳಗೆ ರೂಢಿಸಿಕೊಂಡ್ರಿ ಅಂದ್ರೆ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಈ ನಿಮ್ಮೂರನ್ನೇ ನೆಲೆಗೊಂಡಂತ ಆ ಹನುಮಂತ ನಿಮ್ಮೆಲ್ಲರ ಬಾಳ್ವೆ ಬಂಗಾರ ಮಾಡಲೆಂದ ಹಾರೈಸಿಯರ ನುಡಿಗಳಿಗೆ ವಿರಾಮ ಕೊಡುತ್ತೇವೆ. ಶಿವಂಭುಯ. ಕಡಿದು ಚಾಮುಂಡಿ ನಾಮವ ತಾಳಿದ ತಾಯಿ ಮಹದೇವಿ ಗಾರುತಿ ಬೆಳಗೋಣು ಬಾರೆ ಬೆಳಗೋಣು ಬಾರೆ ಭಾರತ ಮಾತೆಗೆ ಮಹದೇವಿ ಗಾರುತಿ. ದುಷ್ಟರ ಕಸರನ್ನು ದೂರ ಮಾಡಿದ ತಾಯಿ ದುರ್ಗಿಯ ಅವತಾರ ತಾಳಿದ ತಾಯಿಗೆ ರಕ್ತ ಬೀಜವರ ರಕ್ತವ ಕುಡಿದು ಕಾಳಿ ಅವತಾರವ ತಾಳಿದ ತಾಯಿಗೆ ಮಹದೇವಿ ಗಾರುತಿ ಬೆಳಗೋಣು ಬಾರೆ. ಕೌಶಿಕನ ದರ್ಪವನು ಮುರಿದ ತಾಯಿಗೆ ವೈರಾಗ್ಯ ತಾಳಿದ ಅಕ್ಕ ಮಹಾದೇವಿಗೆ ಧರೆಯೋಳು ಮೆರೆಯುವ ಕಿಟಗಿಯ ವಾಸ ಚಿದಾನಂದವಧೂತಾರು ರಚಿಸಿದ ಮಂಗಲ ಮಹದೇವಿ ಗಾರುತಿ ಬೆಳಗೋಣು ಬಾರೆ ಬೆಳಗೋಣು ಬಾರೆ ಬೆಳಗೋಣು ಬಾರೆ. ಯಶೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಲಃ ತ್ರಯೋ ಸಂಸ್ಮರಣಾರ್ಥಂ ಸಾಂ ಸರ್ವತ ಜಯ ಮಂಗಲಂ ಜಯ ನಮ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ವೀರಾಂಜನೇಯ ಮಹಾರಾಜ ಕಿ, पंचाक्षर शिवाचार्य महात्मा की, शिवयोगी शिवाचार्य महाराज की, सकल साधु संत महाराज की. सांब जय नमः पार्वती पदे शिव हर हर महादेव. नाळे